ಓಂ ಶಾಂತಿ. ಇವತ್ತಿನ ಬಾಬಾರವರ ಅವ್ಯಕ್ತ ಮುರಳಿಯ ವಿಚಾರ ಸಾಗರ ಮಂಥನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬ್ರಹ್ಮಕುಮಾರ ಕುಮಾರಿಯರು ಯಾರು ಬಂದಿದ್ದೀರಿ, ಭಾಗವಹಿಸಿದ್ದೀರಿ, ತಮಗೆಲ್ಲರಿಗೂ ಕೂಡ ಭಗವಂತನ ಕಡೆಯಿಂದ ಹಾರ್ದಿಕ ಸುಸ್ವಾಗತ. 2021 ನಾಟಕದನುಸಾರ ಮುಗಿಯುವಂತ ಒಂದು ಸಮಯ ಬಂದಿದೆ. ಹಾಗೆ ಹೊಸ ವರ್ಷದ ಒಂದು ಆಗಮನವನ್ನ ನಾವಿವತ್ತು ಕಾತರದಿಂದ ಕಾಯುವಂತ ಒಂದು ಸಮಯ ಬಂದಿದೆ. ಆ ಒಂದು ಸಂದರ್ಭದಲ್ಲಿ ತನ್ನ ಮಕ್ಕಳು ಹೇಗಿರಬೇಕು, ತನ್ನ ಮಕ್ಕಳು ಸಂಪೂರ್ಣ ಯಾಕೆ ಆಗ್ತಾ ಇಲ್ಲ, ಯಾವ ತೊಂದರೆ ತೊಡಕುಗಳಿದ್ದಾವೆ, ಅದನ್ನು ಹೇಗೆ ಸರಿ ಮಾಡಿಕೊಳ್ಬೇಕು ಹೇಳುವಂತ ಒಂದು ವಿಷಯವನ್ನ ಬಾಬಾ ಈ ಮುರಳಿಯಲ್ಲಿ ತಮ್ಮ ಮಕ್ಕಳಿಗೆ ತಿಳಿಸಿದ್ದಾನೆ. ಭಗವಂತನಿಗೆ ಸದಾ ತನ್ನ ಯೋಗ್ಯ ಮಕ್ಕಳನ್ನ ಇನ್ನೂ ಮುಂದುವರಿಸಬೇಕು, ಶ್ರೇಷ್ಠರನ್ನಾಗಿ ಮಾಡಬೇಕು, ಪರ್ಫೆಕ್ಟ್ ಮಾಡಬೇಕು. ನನ್ನ ಮಕ್ಕಳು ಇಷ್ಟೆಲ್ಲ ತ್ಯಾಗವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಈಶ್ವರಿ ಸುಖದ ಅನುಭವ ಆಗಬೇಕು ಹೇಳುವಂತ ಒಂದು ಚಿಂತೆ ಅಂತ ತಿಳ್ಕೊಳ್ಳಿ, ಅಥವಾ ಚಿಂತನೆ ಅಂತ ತಿಳ್ಕೊಳ್ಳಿ, ಯಾವಾಗ್ಲೂ ಇರ್ತದಂತೆ. ಯಾಕೆಂದ್ರೆ ತನ್ನ ಮಕ್ಕಳು ಈ ಒಂದು ಸಂಗಮ ಯುಗದಲ್ಲಿ ಭಗವಂತನಿಗೆ ಸಮಯ, ಶ್ವಾಸ, ಇಂದ್ರಿಯವನ್ನ ಕೊಟ್ಟಿರುವಂತ ಕಾರಣದಿಂದ ತನ್ನ ಮಕ್ಕಳಿಗೆ ಸಹಯೋಗಿ ಆಗ್ಬೇಕು ಹೇಳುವಂತ ಒಂದು ಕಾತರೆ, ಕೌತುಕತೆ ಸದಾ ಭಗವಂತನ ಮನಸ್ಸಿನಲ್ಲಿ ಇರ್ತದೆ. ಆದರೆ ಅದಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಆ ಒಂದು ಹಸಿವು, ಆಸಕ್ತಿ, ಇಚ್ಛೆಗಳು ಇದ್ದಾಗ ಆ ಭಗವಂತನ ಶಕ್ತಿ, ಆಸ್ತಿ, ವರದಾನಕ್ಕೆ ನಾವು ಯೋಗ್ಯರಾಗ್ತೀವಿ. ತನ್ಮೂಲಕ ಪ್ರತಿದಿನ ಭಗವಂತ ಆತ್ಮಿಕವಾಗಿ ಕೊಡುವಂತ ಒಂದು ಭೋಜನವನ್ನ ಸ್ವೀಕಾರ ಮಾಡ್ತಾ ಸಂಗಮ ಯುಗವನ್ನ ಆನಂದಿತವಾಗಿ ನಾವು ಕಳೆಯಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಹೊಸ ವರ್ಷದಲ್ಲಿ ಬಾಬಾ ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಿದ್ದಾರೆ ಮತ್ತು ನಮ್ಮ ಯಾವ ಲೆವೆಲ್ ಅನ್ನ, ಎಲ್ಲಿವರೆಗೆ ಮಕ್ಕಳಿದ್ದಾರೆ ಹೇಳುವಂತ ಒಂದು ನಮ್ಮ ರಿಪೋರ್ಟ್ ಅನ್ನು ಬಾಬಾ ಹೇಳ್ತಿದ್ದಾರೆ ಅಂತ ನೋಡೋಣ. ಈ ಮುರಳಿಯ ಒರಿಜಿನಲ್ ಡೇಟ್ 17/12/1989. ಮೊನ್ನೆ ಭಾನುವಾರ 26/12/2021 ಬಾಬಾ ಈ ಮುರಳಿಯನ್ನ ನಡೆಸಿದ್ದಾರೆ. ಈ ಮುರಳಿಯ ಹೆಡ್ಡಿಂಗ್ ಆಗಿದೆ ಸದಾ ಸಮರ್ಥರು ಹೇಗೆ ಆಗೋದು ಅಂತ. ಭಗವಂತ ಕೊಡುವಂತಹ ಜ್ಞಾನದಿಂದ ಈಶ್ವರಿಯ ಜೀವನದಲ್ಲಿ ತನ್ನ ಮಕ್ಕಳು ಸದಾ ಸಮರ್ಥರಾಗಿರಬೇಕು. ಯಾವುದೇ ಪರಿಸ್ಥಿತಿಗಳು ಬರಲಿ, ಯಾವುದೇ ವಿಘ್ನಗಳು ಬರಲಿ, ತಮ್ಮದೇ ಕರ್ಮದ ಲೆಕ್ಕಾಚಾರಗಳು ಬರಲಿ, ಈಶ್ವರಿಯ ಸೇವೆ ಮಾಡುವಂತ ಸಮಯ ಸಂದರ್ಭ ಇಲ್ಲಿ ಅತ್ಯುನ್ನತವಾದಂತ ಶ್ರೇಷ್ಠವಾದಂತ ಜೀವನವನ್ನ ನಡೆಸುವಂತ ಸಮಯದಲ್ಲೂ ಕೂಡ ಸದಾ ಸಮ ಅರ್ಥ, ಅಂದರೆ ಅದಕ್ಕೆ ತಕ್ಕಾಗಿ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಜ್ಞಾನದ ಆಧಾರದಿಂದ, ಭಗವಂತನ ಸಹಯೋಗದಿಂದ, ಶ್ರೀಮತದಂತೆ, ನಿಯಮದಂತೆ, ಆಜ್ಞೆಯಂತೆ ಮತ್ತು ಭಗವಂತನತ್ರನೇ ಕರ್ಮವನ್ನು ಮಾಡಿಸ್ತಾ ಆ ಸಂಗಮ ಯುಗದ ಯಥಾರ್ಥ ವಿಧಿವಿಧಾನವನ್ನ ಕಾರ್ಯರೂಪದಲ್ಲಿ ತಂದು ಹೇಗೆ ಮುಂದುವರಿಬೇಕು ಹೇಳುವಂತ ಒಂದು ವಿಷಯವನ್ನ ಬಾಬಾ ನಮಗೆ ತಿಳಿಸಿದ್ದಾರೆ. ಸಮರ್ಥ
ಇದರ ವಿರುದ್ಧವಾದಂತ ಶಬ್ದ ವ್ಯರ್ಥ ಅಂತ. ನಾವೇನ್ ಮಾಡ್ತೀವಿ, ನಮ್ಮ ಜೀವನದಲ್ಲಿ ವ್ಯರ್ಥವನ್ನ ತುಂಬಾ ಯೋಚನೆ ಮಾಡ್ತಿದೀವಂತೆ ವರ್ತಮಾನ ಸಮಯದಲ್ಲಿ. ಬಾಬಾ ಮದುವೆ ಮೊದಲು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ವಾ, 10 ವರ್ಷ ಮೊದಲು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ನಮ್ಗೆ ಈ ಮನೇಲಿ ಯಾಕೆ ಇಡಬೇಕಿತ್ತು, ಸರೆಂಡರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ನಮ್ಮನ್ನ ಸ್ತ್ರೀ ಮಾಡೋ ಬದಲು ಪುರುಷ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ನಮ್ಮ ಜೀವನದಲ್ಲಿ ಹೀಗೆ ಆಗ್ಬಾರ್ದಿತ್ತು ಅಂತ ಹೇಳ್ಬಿಟ್ಟು ನಾವೇನ್ ಏನ್ ಮಾಡ್ತೀವಿ, ವ್ಯರ್ಥವನ್ನ ತುಂಬಾ ಯೋಚನೆಯನ್ನ ಮಾಡ್ತಾ ಇರ್ತೀವಿ. ಹಿಂದೆ ಆಗಿರುವಂತ ಘಟನೆಗಳಿರ್ಬೋದು, ಮುಂದೆ ನಡೆಯುವಂತ ಘಟನೆಗಳಿರ್ಬೋದು, ಅದೇನಿದ್ದೂ ಕೂಡ ಏನಾಗ್ತಾ ಇರ್ತದೆ, ನಾವು ಅದರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇರ್ತೀವಿ, ಈಗ ಆಗ್ಬಾರ್ದಿತ್ತು ಅಂತ. ಅಥವಾ ನಿತ್ಯ ಜೀವನದಲ್ಲೂ ಕೆಲವೊಂದು ಈ ರೀತಿ ಪಾತ್ರವನ್ನ ನಾವು ಮಾಡ್ತಾ ಇರ್ತೀವಿ. ಅದರಿಂದ ನಮ್ಮ ಮನಸ್ಸು ಈಶ್ವರೀಯ ಪುರುಷಾರ್ಥದ ಕಡೆ ಹೋಗೋದ್ರ ಬದಲು ವ್ಯರ್ಥದ ಕಡೆಗೆ ಏನಾಗ್ತಾ ಇರ್ತದೆ, ಅದು ಹೋಗ್ತಾ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಯಾವ ಒಂದು ಕರ್ಮ, ಯಾವ ಒಂದು ಪುರುಷಾರ್ಥ ವ್ಯರ್ಥದ ಕಡೆಗೆ ಹೋಗ್ತಾ ಇದೆ, ಯಾವ ಒಂದು ಕರ್ಮ ಸಮರ್ಥದ ಕಡೆಗೆ ಹೋಗ್ತಾ ಇದೆ ಹೇಳುವಂತ ಒಂದು ವಿಷಯವನ್ನ ಬಾಬಾ ಈ ಒಂದು ಮುರುಳಿಯಲ್ಲಿ ನಮಗೆ ಸ್ಪಷ್ಟ ಮಾಡಿ ತಿಳಿಸ್ತಾ ಇದ್ದಾರೆ. ಈ ಮುರುಳಿಯಲ್ಲಿ ಮೊದಲನೇ ವಾಕ್ಯ, ಬಾಬಾ ಯಾರನ್ನು ನೋಡ್ತಿದ್ದಾರಂತೆ, ಸದಾ ಸಮರ್ಥವಾಗಿರುವಂತ ಒಬ್ಬ ತಂದೆ, 5000 ವರ್ಷದಲ್ಲೂ ಕೂಡ ಸಮ ಅರ್ಥ. ಸದಾ ನೋಡಿ, ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಸದಾ ಸಮರ್ಥ ತಂದೆ ಅಂತ ಹೇಳಿದ್ರೆ ಹೊರತು ಬಾಬದಾದ ಅಂತ ಹೇಳಲಿಲ್ಲ. ಯಾಕಂದ್ರೆ ಬ್ರಹ್ಮ ಬಾಬಾ ಅವರ ಪಾತ್ರದಲ್ಲೂ ಕೂಡ ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ ಅವರು ವಿಕಾರಕ್ಕೆ ವಶೀಭೂತರಾಗಬೇಕಾಗ್ತದೆ, ಮಾಯೆ ಯುದ್ಧ ಆಗ್ತದೆ, ಕರ್ಮದ ಲೆಕ್ಕಾಚಾರಗಳು ಬರ್ತವೆ. ಆದರೆ ಸದಾ ಸಮರ್ಥ ಅಂದ್ರೆ ಮಕ್ಕಳ ಜೊತೆಗೆ ಮಕ್ಕಳಾಗಿ, ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕನಾಗಿ, ಭಕ್ತರ ಜೊತೆಯಲ್ಲಿ ಭಗವಂತನಾಗಿ, ಯಾವ ಯಾವ ಸಮಯದಲ್ಲಿ ಎಷ್ಟು ಮಕ್ಕಳು ನಿಂದನೆಯನ್ನ ಮಾಡಿದ್ರೂ ಕೂಡ ಅದರ ಪ್ರಭಾವ ತನ್ನ ಮೇಲೆ ಬೀಳದಿದ್ದಾಗೆ ತನ್ನ ಸ್ವಸ್ಥಿತಿಯಲ್ಲಿ ಇರುವಂಥವನಾಗಿ, ಮಕ್ಕಳು ತಪಸ್ಸನ್ನ ಮಾಡಿದಾಗ ಅವರಿಗೆ ವರದಾನವನ್ನು ಕೊಡುವಂಥವನಾಗಿ, ಹೀಗೆ ಒಂದು ಈಶ್ವರಿಯ ಒಂದು ಜ್ಞಾನವನ್ನ ಸದಾ ತನ್ನ ಜೀವನದಲ್ಲಿ ಕಾರ್ಯಗತವನ್ನು ಮಾಡ್ತಾ ಆ ಸ್ಥಿತಿಯಲ್ಲಿ ನಿರಂತರವಾಗಿ ಸದಾ ಸಮರ್ಥ ಸ್ವರೂಪದಲ್ಲಿ ಇರುವಂತ ತಂದೆ, ತನ್ನ ಹಾಗೆ ತನ್ನ ಮಕ್ಕಳು ಸಮರ್ಥವಾಗಿರಬೇಕು ಹೇಳುವಂತ ಒಂದು ಅಭಿಲಾಷೆ, ಇಚ್ಛೆಯಿಂದ ಮಕ್ಕಳನ್ನ ಆ ಉನ್ನತಿ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ತಂದೆ ಮಾಸ್ಟರ್ ಸಮರ್ಥರನ್ನ ನೋಡ್ತಾ ಇದ್ದಾರೆ. ಹಾಗಿದ್ರೆ ಆ ಮಕ್ಕಳನ್ನ ತಂದೆ ಸಮಾನ ಮಾಡಿದಂಥವ್ರು ಯಾರು, ಮಾಡ್ತಾ ಇರುವಂಥವ್ರು ಯಾರು? ಇದೇ ತಂದೆನೇ. ತನ್ನ ಮಕ್ಕಳಿಗೆ ಜನ್ಮವನ್ನ ಕೊಟ್ಟು, ಪಾಲನೆಯನ್ನ ಕೊಟ್ಟು, ಶಿಕ್ಷಣವನ್ನ ಕೊಟ್ಟು, ಸಮಾಜದಲ್ಲಿ ಉನ್ನತ ಒಂದು ಪ್ರಜೆ ಆಗ್ಬೇಕು, ವ್ಯಕ್ತಿ ಆಗ್ಬೇಕು, ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನ ಮಾಡಬೇಕು, ನಮ್ಮ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು, ಒಳ್ಳೆ ಜೀವನವನ್ನ ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ಲೌಕಿಕ ತಾಯಿ ತಂದೆಯರು ಹೇಗೆ ಮಕ್ಕಳ ಬಗ್ಗೆ ಗಮನವನ್ನ ಕೊಡ್ತಾರೋ, ಅದೇ ರೀತಿ ಇಲ್ಲಿ ಭಗವಂತನು ಕೂಡ ಸದಾ ಏನ್ ಮಾಡ್ತಿದ್ದಾರೆ, ತಮ್ಮ ಮಕ್ಕಳ ಏಳಿಗೆಗಾಗಿ ಸದಾ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬಾಬಾ ಹೇಳ್ತಾರೆ, ನನ್ನಲ್ಲಿ 2 ವೆರೈಟಿ ಮಕ್ಕಳಿದ್ದಾರೆ. ಒಬ್ರು ಸದಾ ಸಮರ್ಥ, ಆ ಸಮಯಕ್ಕೆ ತಕ್ಕ ಹಾಗೆ ಸಮರ್ಥ. ಉದಾಹರಣೆಗೆ ಬಾಬಾ ಹೇಳ್ತಾರೆ, ಅಮೃತ ವೇಳೆಯಲ್ಲಿ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಸ್ಥಿತಿಯಲ್ಲೇ ಇರಬೇಕು. ಆ ಸಮಯದಲ್ಲಿ ನಾನು ಬಾಬನ ಜೊತೆಗೆ ಮಾತಾಡ್ತೇನೆ, ವಿಚಾರ ಸಾಗರ ಮಂಥನ ಮಾಡ್ತೇನೆ, ಅಥವಾ ಆತ್ಮಿಕ ಸಂಭಾಷಣೆಯನ್ನ ಮಾಡ್ತೇನೆ, ಸೇವೆ ಬಗ್ಗೆ ಚಿಂತನೆ ಮಾಡ್ತೇನೆ, ಅದು ಮಾಡಕೂಡದು. ಜ್ಞಾನವನ್ನ ಕೇಳಬೇಕಾದ್ರೆ ಬಾಬಾ ಹೇಳುವಂತ ಜ್ಞಾನವನ್ನ ಮಾತ್ರ ಕೇಳಬೇಕೆ ಹೊರತು ನಾನು ಇವಾಗ ಯೋಗ ಮಾಡ್ತೇನೆ, ಅಶರೀರಿ ಆಗ್ತೇನೆ, ಬಿಂದು ಆಗ್ತೇನೆ ಅಲ್ಲ.
ನಾನು ಅವಾಗ ಬ್ರಹ್ಮ ಭೋಜನ ಮಾಡ್ತೀನಿ ಅಲ್ಲ, ಜ್ಞಾನ ಕೇಳಬೇಕಾದ್ರೆ ವಿದ್ಯಾರ್ಥಿನೇ. ಓಕೆ, ಇನ್ನು ಯೋಗ ಮಾಡಬೇಕಾದ್ರೆ ನಾವು ಬೇರೆಯವರಿಗೆ ಮಾಡಿಸಲಿಕ್ಕೆ ಬಾಬಾ ನಮಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ, ನಿಮಿತ್ತ ಮಾಡಿದ್ದಾರೆ ಅಂತಂದ್ರೆ ನಾನು ಕೇವಲ ಭಗವಂತನ ಕೈಯಲ್ಲಿ ಸಾಧನ ಅಷ್ಟೇ. ಆ ಸಮಯದಲ್ಲಿ ಸಮರ್ಥತೆ ಏನು? ನನ್ನ ಮನಸ್ಸು ನನ್ನ ತನು ಭಗವಂತನ ಕೈಯಲ್ಲಿದೆ, ಅವನು ಹೇಗೆ ಬೇಕಾದ್ರೂ ಉಪಯೋಗ ಮಾಡ್ಕೊಳ್ತಿದ್ದಾನೆ ಅಷ್ಟೇ. ಆಗ ನಮಗೆ ಯಾವ ರೂಪದಲ್ಲಿ ಯೋಗ ಮಾಡಬೇಕು ಹೇಳುವಂತ ಅಧಿಕಾರನೂ ನಮ್ಮ ಕೈಯಲ್ಲಿಲ್ಲ. ಆ ಒಂದು ಕರ್ಮದಲ್ಲೂ ನಾನು ನನ್ನ ಮನಸ್ಸನ್ನು ಉಪಯೋಗ ಮಾಡಿಕೊಳ್ಳುವಾಗಿಲ್ಲ. ನಾನು ಈ ಕಡೆ ಕೂತ್ಕೊಂಡಿದ್ದೇನೆ, ಆಡಿಯನ್ಸ್ ಕಡೆಯಲ್ಲಿ ಕೂತ್ಕೊಂಡಿದ್ದೇನೆ, ವಿದ್ಯಾರ್ಥಿಯಾಗಿ ಕೂತ್ಕೊಂಡಿದ್ದೇನೆ, ರಾಜಯೋಗ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೇನೆ ಅಂತಂದಾಗ ಆವಾಗ ನೀವು ಬೇರೆ ಬೇರೆ ವಿಭಿನ್ನವಾಗಿರುವಂತಹ ಯೋಗದ ಸ್ಥಿತಿಯನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು. ಆದರೆ ನಿಮಿತ್ತವಾಗಿ ನೀವು ಕೂತ್ಕೊಂಡಾಗ, ಹೀಗೆ ಲೀಡರ್ ಇರ್ತಾನಲ್ಲ, ಒಬ್ಬರು ಪಿ ಮಾಸ್ಟರ್ ಏನ್ ಮಾಡ್ತಿರ್ತಾರೆ, ವ್ಯಾಯಾಮ ಕಲಿಸ್ತಾ ಇರ್ತಾರೆ. ಅಲ್ಲಿ ಪಿ ಟೀಚರ್ ಏನ್ ಹೇಳಿದ್ದಾರೆ ಅದನ್ನ ಮಾತ್ರ ಅವನು ಮಾಡ್ಬೇಕೇ ಹೊರತು ಅವರ ಮನಸ್ಸಿಗೆ ಬಂದಾಗ ಅವನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಒಬ್ಬನು ತಪ್ಪು ಬಿಟ್ಟಿದ್ರೆ ಎದುರುಗಡೆ ಇರುವ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ತಪ್ಪು ಬಿಡ್ತಾರೆ. ಅಂದ್ರೆ ಆ ಸಮಯದಲ್ಲಿ ನಿಮ್ಮ ತನುಮನವನ್ನ ಭಗವಂತ ಕೇವಲ ಬಾಡಿಗೆಯಾಗಿ ತೆಗೆದುಕೊಂಡಿದ್ದಾನೆ. ನೀವು ಕೇವಲ ಅದನ್ನು ಉಪಯೋಗ ಮಾಡ್ಲಿಕ್ಕೆ ಅವನಿಗೆ ಬಿಡಬೇಕೇ ಹೊರತು ಆ ಸಮಯದಲ್ಲಿ ಬೇರೆಯವರು ಎದುರುಗಡೆಗೆ ಜನ ಬಂದಾಗ, ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ. ನೀವು ತಂದೆ ತಾಯಿಗಳ ಬೇಕಾದಷ್ಟು ಸಮಯ ಮಾತಾಡ್ತೀರಾ, ತಂದೆ ತಂದಿರೋದನ್ನು ತಿಂತೀರಾ, ತಂದೆಗೆ ಅಡಿಗೆ ಮಾಡ್ಕೊಡ್ತೀರಾ, ಎಲ್ಲಾನು ಕೂಡ ನಡೆಯುತ್ತೆ. ಆದರೆ ನಿಮ್ಮ ತಂದೆ ಹತ್ರ ಮಾತಾಡ್ಲಿಕ್ಕೆ ಅಕ್ಕಪಕ್ಕದ ಮನೆಯವರು, ಊರಿನವರು ಏನು ಸಮಸ್ಯೆ ತೆಗೆದುಕೊಂಡು ಬಂದಾಗ ಅವಾಗೇನ್ ಮಾಡ್ಬೇಕು? ನೀವು ತಂದೆ ಹತ್ರ ಮಾತನಾಡುವ ಹಾಗಿಲ್ಲ. ಸಂಪೂರ್ಣವಾಗಿ ಆ ತಂದೆ ಅವರ ಹತ್ರ ಮಾತಾಡ್ಲಿಕ್ಕೆ ನೀವು ಅವಕಾಶವನ್ನು ಕೊಡಬೇಕಾಗ್ತದೆ. ಆ ಕಾರ್ಯ ಮುಗಿದ ಮೇಲೆ ಮತ್ತೆ ಬೇಕಾದ್ರೆ ನೀವು ವೈಯಕ್ತಿಕವಾಗಿ ಮಾತನಾಡಿ. ಎಲ್ಲರೂ ಜನ ಬಂದು ಕೂತ್ಕೊಂಡಾಗ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ತಾ ಹೇಗಿರ್ತದೆ? ಹಾಗೆ ಯಾವ ಸಮಯದಲ್ಲಿ ಬೆಳಗಿನಿಂದ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ಸಮಯದಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಹೇಗೆ ಸಮರ್ಥವಾಗಿರಬೇಕು ಹೇಳೋದನ್ನ ಬಾಬಾ ನಮ್ಗಿಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕಾಗಿ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಉಪಯೋಗ ಮಾಡಿಕೊಂಡಾಗ, ಸ್ಥಿತರಾದಾಗ ಮಾತ್ರ ಮುಂದಿನ ಉನ್ನತ ಶ್ರೇಣಿಯ ಸೇವೆಗೆ ನಾನು ನಿಮ್ಮನ್ನ ಆಯ್ಕೆ ಮಾಡ್ತೇನೆ. ನಿಮ್ಮಲ್ಲಿ ನೆಂಟರು ಬಂದಿರ್ತಾರೆ, ಹೊಟ್ಟೆ ಎಸ್ಕೊಂಡು ಬಂದಿದ್ದಾರೆ, ಬಾಯಾರಿಕೆಯಿಂದ ಬರ್ದಿದ್ದಾರೆ, ಅವ್ರದ್ದು ಚೆನ್ನಾಗಿ ಮಾತಾಡ್ತಾ ಕೂತ್ಕೊಂಡಿದ್ರೆ ಹೆಂಗ್ ಅನ್ಸತ್ತೆ ಹೇಳಿ ನೋಡೋಣ. ಫಸ್ಟಿಗೆ ಅವ್ರಿಗೆ ನೀರು ಕೊಡ್ಬೇಕಲ್ಲ, ಊಟ ತಿಂಡಿ ಕೊಡ್ಬೇಕಲ್ಲ, ಆಮೇಲೆ ತಾನೇ ಅವ್ರ ಹತ್ರ ಮಾತಾಡ್ಬೇಕು. ಅವ್ರಿಗೆ ತುಂಬಾ ನಿದ್ರೆ ಬರ್ತಾ ಇದೆ, ನೀವು ಮಾತಾಡ್ತಿದ್ರೆ ಹೆಂಗ್ ಇರ್ತದೆ ಅಲ್ವಾ? ಓಕೆ, ಪಕ್ಕದ ಮೇಲೆ ನೆಂಟರು ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ, ಅವ್ರೇನೋ ಲಿಂಬೆಹಣ್ಣು ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ, ಅವಾಗ ನೀವು ಊರ್ ಸುದ್ದಿ ಮಾತಾಡ್ತಾ ಇದ್ರೆ ಹೇಗೆ ಆಗ್ತದೆ? ಯಾವ ಸಮಯದಲ್ಲಿ ಅವರ ಜೊತೆಯಲ್ಲಿ ಯಾವ ವ್ಯವಹಾರವನ್ನ ಮಾಡಬೇಕು ಹೇಳುವಂತ ಒಂದು ಕನಿಷ್ಠ ಪರಿಜ್ಞಾನನಾದ್ರೂ ನಮ್ಗಿರಬೇಕು. ಹಾಗೆ ಆದ್ಮೇಲೆ ಭಗವಂತನು ಕೂಡ ಒಂದು ಆತ್ಮ, ಒಂದು ಶಕ್ತಿ, ಒಂದು ಚೇತನ. ಅವನು ಕೂಡ ನಿಮ್ಮ ಮೂಲಕ ಪ್ರಪಂಚದ ತುಂಬಾ ಜನರಿಗೆ ಏನೋ ಒಂದು ಕೊಡುವಂತ ಪ್ರಯತ್ನವನ್ನು, ಪುರುಷಾರ್ಥವನ್ನು ಮಾಡ್ತಿದ್ದಾನೆ. ಆವಾಗ ನಿಮಗಾಗಿ ವೈಯಕ್ತಿಕವಾದ ಸಮಯವನ್ನು ಕೊಡ್ತಾನೆ ಅವನು. ಅವಾಗ ವೈಯಕ್ತಿಕವಾಗಿ ಮಾತಾಡಿ ಅದು ಬೇರೆಯವರಿಗೆ ಕೊಡುವಂತ ಸಮಯದಲ್ಲಿ ಅವನ ಕಾರ್ಯದಲ್ಲಿ ನಾವು ಅಡ್ಡಗೋಲು ಇಡಬಾರದು. ಹೇಳ್ತಲ್ಲ, ಶಿವನ ಪೂಜೆಗೆ ಕರಡಿಗೆ ಇಟ್ಟ ಹಾಗೆ ಅಂತ. ಹಾಗೆ ನಾವು ಬರಕೂಡದು. ಹೀಗೆ ನಾವು ಅನುಭವಿಗಳು ಆಗ್ತಾ ಹೋದಾಗ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ, ಬಂದಿರುವಂತ ನೆಂಟಿಗೆ ಏನಾದ್ರು ಒಂದು ತಿಂಡಿ ಕೊಟ್ಬಿಟ್ಟು ಫಸ್ಟಿಗೆ ಬಂದ್ಬಿಟ್ಟು ಕೈ ಆಗ್ಬಿಡ್ತಾರೆ. ಅವಾಗ ತಂದೆ ತಾಯಿಗಳು ಹೇಳ್ತಾರೆ, ಇಲ್ಲ ಹಂಗೆಲ್ಲ ಮಾಡಬಾರ್ದು ಅಂತ ಬಿಟ್ಟು ಹೇಳ್ತಾ ಇರ್ತಾನೆ. ಹಾಗೆ ನಾವು ಪ್ರಬುದ್ಧಮಾನಕ್ಕೆ ಬರ್ತಾ ಹೋದಾಗ, ಅನುಭವಿಗಳಾಗ್ತಾ ಹೋದಾಗ, ಯಾವ ಸಮಯದಲ್ಲಿ ನಮ್ಮ ಮನಸ್ಸನ್ನ, ನಮ್ಮ ಇಂದ್ರಿಯವನ್ನ, ಸಮಯವನ್ನ ಪರಮಾತ್ಮನ ಜೊತೆಗೆ, ಪ್ರಪಂಚದ ಜೊತೆಗೆ ನಾವಿಡಬೇಕು. ನಮಗೆ ಅಮೃತ ವೇಳೆ ನುಮಾಶಾಮ್ ರಾತ್ರಿ ಸಮಯದಲ್ಲಿ ಕ್ಲಾಸ್ ಸಮಯವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಈಶ್ವರ್ಯ ಕಾರ್ಯಕ್ಕೋಸ್ಕರನೇ ಕೊಟ್ಟಿದ್ದಾರೆ, ಈಶ್ವರ್ಯ ಸೇವೆಗೋಸ್ಕರ ಕೊಟ್ಟಿದ್ದಾರೆ. ಅದು ಈಶ್ವರನಿಗೆ ಮೀಸಲು ಹೇಳುವಂತ ಒಂದು ಚಿಂತನೆ ನಮ್ಮ ಮನಸ್ಸಿನಲ್ಲಿ ಇರಬೇಕಾಗ್ತದೆ. ಅದನ್ನ ಅವರ ಆಜ್ಞೆ ಅಂತ ತಿಳಿದು, ನಿಯಮವನ್ನ ತಿಳಿದು ಅದನ್ನ ನಾವೇನ್ ಮಾಡ್ಬೇಕಾಗ್ತದೆ, ಅವ್ರಿಗೆ ಒಪ್ಪಿಸಬೇಕಾಗ್ತದೆ. ಹೀಗೆ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ತಾಯಿ ತನ್ನ ಮಕ್ಕಳನ್ನ ಪಾಲನೆ ಮಾಡೋದಲ್ಲೇ ಸಮಯವನ್ನು ಕಳೀತಾಳೆ. ಮಧ್ಯಾಹ್ನ ಟೈಮ್ ಅಂದ್ರೆ 10 ಗಂಟೆ ಆಯ್ತು ಅಂದ ತಕ್ಷಣ ಪತಿಗೆ ಟಿಫಿನ್ ಕ್ಯಾರಿಯರ್ ಕೊಡೋದಲ್ಲೇ ಬಿಸಿ. ಓಕೆನಾ? ಅವ್ರಿಗೆ ಕೆಲಸದವ್ರು ಬಂದಾಗ ಆ ಕೆಲಸದವ್ರು ಹಿಂದ್ಗಡೆಗೆ ಇದ್ಬಿಟ್ಟು ಅವ್ರೇನು ಕಳ್ತನ ಮಾಡದೇ ಇರುವಂತ ರೀತಿಯಲ್ಲಿ ಅವ್ರ ಹತ್ರ ಕೆಲಸ ಮಾಡಿಸೋದೇ ಒಂದು ಕೆಲಸ, ಸರಿನಾ? ಸಾಯಂಕಾಲದ ಟೈಮ್ನಲ್ಲಿ ತರಕಾರಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತಗೊಂಡು ಬರೋದೇ ಕೆಲಸ. ಹೀಗೆ
ದಿನನಿತ್ಯ ಕಾಯಕದಲ್ಲಿ ವಸ್ತು ಮತ್ತು ವ್ಯಕ್ತಿಗಳ ಜೊತೆಗೆ ನಾವು ಹೇಗೆ ಟೈಮ್ ಟೇಬಲ್ ಅನ್ನು ಫಿಕ್ಸ್ ಮಾಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ನಮ್ಮ ಮಾನಸಿಕ ಜೀವನ ವ್ಯರ್ಥದಲ್ಲಿ ಹೋಗಬಾರದು ಅಂತಂದ್ರೆ ಬಾಬಾ ಹೇಳ್ತಾನೆ, ನೀವು ನಿಮ್ಮ ಮನಸ್ಸಿನ ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡಬೇಕು. ಇಲ್ಲಿ ಕೆಲವರು ಸದಾ ಸಮರ್ಥರು, ಕೆಲವರು ಆವಾಗ ಸಮರ್ಥರು, ಆವಾಗ ವ್ಯರ್ಥ. ಯಾವಾಗ ಸಮರ್ಥ? ಜ್ಞಾನ ಕೇಳಬೇಕಾದ್ರೆ ಸಮರ್ಥ, ಕೈ ಎತ್ತಬೇಕಾದ್ರೆ ಸಮರ್ಥ, ಬಟ್ಟಿಲಿದ್ದಾಗ ಸಮರ್ಥ, ಮೌಂಟ್ ಅಬುಗೆ ಹೋದಾಗ ಸಮರ್ಥ, ಲೌಕಿಕ ಬಂದಾಗ ಅಸಮರ್ಥ, ಮದುವೆಗೆ ಹೋದಾಗ ಅಸಮರ್ಥ. ಯಾವಾಗ ಸಮರ್ಥವಾಗಿರ್ತೀವೋ ಆವಾಗ ಮನಸ್ಸು ಖುಷಿಯಾಗಿರ್ತದೆ. ಯಾವಾಗ ಅಸಮರ್ಥವಾಗ್ತದೋ ಸುಸ್ತಾಗ್ತದೆ, ತಲೆ ಸುತ್ತದೆ, ಅಣ್ಣವ್ರೆ ಎಲ್ಲ ಶಕ್ತಿ ಡೌನ್ ಆಗ್ಬಿಟ್ಟಿದೆ, ಅಣ್ಣವ್ರೆ ಎಲ್ಲ ಕಳ್ಕೊಂಡ್ಬಿಟ್ಟಿದೀವಿ ಅಂತ ಬಿಟ್ಟು ನಾವೇನ್ ಮಾಡ್ತೀವಿ, ಹೇಳ್ತೀವಿ. ಈ ರೀತಿ ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ ಸ್ಥೂಲವಾದ ಕರ್ಮವನ್ನು ಕರೆಕ್ಟ್ ಆಗಿ ಮಾಡಿದ ಮಾತ್ರ ಅಡಿಗೆ ಹೇಗೆ ಯಥಾರ್ಥವಾಗಿ ಆಗತ್ತೋ, ಮನಸ್ಸನ್ನು ಕೂಡ ಯಥಾರ್ಥವಾಗಿ ಉಪಯೋಗ ಮಾಡಿದಾಗ ಮಾತ್ರ ಕರ್ಮದ ಫಲನು ಕೂಡ ಸರಿಯಾಗಿ ಆಗತ್ತೆ. ಆಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಯಾವ್ದನ್ನ ಮಾಡ್ಲಿಕ್ಕೆ ಸಮರ್ಥ, ಯಾವ್ದನ್ನ ಮಾಡ್ಲಿಕ್ಕೆ ಅಸಮರ್ಥ. ಹಂಗಂದ್ರೆ ಸಿಂಪಲ್. ತಾಯಿ ಮನೆಯವ್ರು ಬಂದಾಗ 10 ಜನರಿಗೆ ಅಡಿಗೆ ಮಾಡ್ಲಿಕ್ಕೂ ಸಮರ್ಥ, ಪತಿ ಮನೆಯವ್ರ ಕಡೆಯಿಂದ 2 ಜನ ಬಂದಾಗ್ಲೂ ಅಸಮರ್ಥ. ಯಾಕೆ? ಅವಾಗ ತಲೆನೋವು, ಮೈಕೈ ನೋವು ಎಲ್ಲ ಬರ್ತದೆ. ತಾಯಿ ಮನೆಯವ್ರಿಗೆ ಬಂದಾಗ ಹೊಟ್ಟೆ ನೋವು ಇದ್ರೂ ಕೂಡ ಅಡಿಗೆ ಮಾಡ್ಲಿಕ್ಕೆ ಆಗ್ತದೆ. ಯಾಕೆ ಹೇಳಿ? ಮಾನಸಿಕವಾಗಿ ನಾವು ರೆಡಿಯಾಗಿ ಇರ್ತೀವಲ್ಲ, ಇಷ್ಟ ಇರ್ತದಲ್ಲ. ಹಾಗೆ ಇಲ್ಲೂ ಕೂಡ ಈಶ್ವರೀಯ ಕಾರ್ಯವನ್ನ ಮಾಡ್ಬೇಕಾದ್ರೆ ನಾವು ಯಾವಾಗ ಸಮರ್ಥ, ಯಾವಾಗ ಅಸಮರ್ಥ ಅಂತ ನಿಮ್ಗೆ ನೀವೇನ್ ಮಾಡ್ಕೊಳ್ಬೇಕಾಗ್ತದೆ, ಚೆಕ್ ಮಾಡ್ಕೊಳ್ಬೇಕು. ಭಗವಂತ ಹೇಳ್ತಾರೆ, ಎಲ್ಲಿ ಸಮರ್ಥತೆ ಇರ್ತದೋ ಅಲ್ಲಿ ವ್ಯರ್ಥ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪ್ರತಿದಿನ ನಿಮ್ಮ ಮನೆಯನ್ನ ಕಸ ಗುಡಿಸಿ, ನೆಲ ಒರೆಸಿ, ಸ್ವಚ್ಛ ಮಾಡಿ ಇಟ್ಟಿದ್ದಿದ್ರೆ, ಇಲಿಗಳು, ಹೆಗ್ಗಣಗಳು, ಸೊಳ್ಳೆಗಳು ಬರ್ಲಿಕ್ಕೆ ಅವಕಾಶ ಇಲ್ಲದೆ ಮನೆ ಪೂರ್ತಿ ಕ್ಲೋಸ್ ಮಾಡಿ ಇಟ್ಟಿದ್ದಿದ್ರೆ, ಹೊರಗಡೆಗೆ ನಿಮ್ಗೆ ತೊಂದರೆ ಕೊಡುವಂತ ಯಾವುದೇ ಜೀವಿ ನಿಮ್ಮ ಮನೆ ಒಳಗಡೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಡೋರ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀರಿ. ಗೊತ್ತಿದೆ ಸಾಯಂಕಾಲ 6:30 ಟೈಮಿಗೆ ಸೊಳ್ಳೆ ಬರುತ್ತದೆ ಅಂತ, ಅವಾಗ ಡೋರ್ ಓಪನ್ ಮಾಡಿಟ್ಟು ಏನಾಗ್ತದೆ, ಮತ್ತೆ ಅದನ್ನು ಓಡಿಸ್ಲಿಕ್ಕೆ ಮತ್ತೆ ಪುರುಷಾರ್ಥವನ್ನು ಮಾಡಬೇಕಾಗ್ತದೆ. ಹಾಗೆ ಇಲ್ಲಿ ಮಕ್ಕಳು ಏನ್ ಮಾಡ್ತಾರೆ, ವ್ಯರ್ಥವನ್ನ ನೋಡೋದು, ವ್ಯರ್ಥವನ್ನ ಕೇಳೋದು, ವ್ಯರ್ಥವನ್ನ ಯೋಚನೆ ಮಾಡೋದು, ವ್ಯರ್ಥ ಸಮಯವನ್ನ ಕಳೆಯೋದು, ಇದರಲ್ಲಿ ಫುಲ್ ಪಾಸ್ ಆಗಿಲ್ಲ. ಹಾಗೆ ವ್ಯರ್ಥ ನೋಡೋದು ಅಂತಂದ್ರೆ ಏನು? ಸೀರಿಯಲ್ಲು, ಫಿಲ್ಮು, ಪಕ್ಕದವರ ಮನೆ ಜೊತೆಗೆ ಊರು ಸುದ್ದಿ, ಇದೆಲ್ಲ ಇದೆಯಲ್ಲ. ವ್ಯರ್ಥ ನೋಡೋದು ಮತ್ತು ವ್ಯರ್ಥವನ್ನ ಮಾತನಾಡೋದು. ವ್ಯರ್ಥ ಯೋಚನೆ ಮಾಡೋದು ಅಂತಂದ್ರೆ ಅವ್ರು ಹಂಗ್ ಮಾಡಬಾರ್ದಿತ್ತು, ಇವ್ರು ಹೀಗ್ ಮಾಡಬಾರ್ದಿತ್ತು, ಅವ್ರ್ಯಾಕೆ ಸಿಟ್ಟನ್ನ ಮಾಡ್ದು, ನನಗ್ಯಾಕ ಗೌರವ ಕೊಟ್ಟಿಲ್ಲ, ನನಗೆ ಮುಂದಿಡಬೇಕಿತ್ತು, ಇದೆಲ್ಲ ಏನು ವ್ಯರ್ಥ. ಯಾಕಂದ್ರೆ ಭಗವಂತನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಅವನ ಕಾರ್ಯದಲ್ಲಿ ಯಾರಿಗೆ ಎಲ್ಲಿ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು. ಲೌಕಿಕದಲ್ಲೂ ನಿಮ್ಗೆ ಯಾರು ಗೌರವ ಕೊಡ್ತಾ ಇಲ್ಲ ಅಂತಂದ್ರೆ ನಿಮ್ದು ಅವ್ರ ಜೊತೆಗೆ ಏನೋ ಲೆಕ್ಕಾಚಾರ ಇದೆ ಅಂತಾನೆ ಅರ್ಥ. ಅದಕ್ಕಾಗಿ ನಾಟಕದಲ್ಲಿ ಏನೇನು ಘಟನಾವಳಿಗಳು ನಡೀತಾವೋ ಅದರ ಬಗ್ಗೆ ಯಾಕೆ ಏನು ಹೇಳುವಂತ ಯೋಚನೆ ಮಾಡುವಂತ ಪ್ರಶ್ನೆ ಉದ್ಭವವಾಗುವುದಿಲ್ಲ. ಯಾಕಂದ್ರೆ ಎಲ್ಲನೂ ಕೂಡ ಕರೆಕ್ಟ್ ಆಗಿ ಕರ್ಮದ ಲೆಕ್ಕಾಚಾರದ ಅನುಸಾರ ನಡೆದಿದೆ. ಮಗು, ನೀನು ಮಾಡಿರುವಂತ ಕರ್ಮದ ಫಲನೇ ನಿನಗೆ ರಿಟರ್ನ್ ಸಿಗ್ತಾ ಇದೆ. ಹಾಗೆ ನಿನಗೆ ಅವರಿಂದ ನಿಂದನೆ ಬಿಟ್ಟು ಸ್ತುತಿ ಬೇಕು ಅಂತಂದ್ರೆ ಸ್ತುತಿ ಮಾಡುವಂತ ಕರ್ಮವನ್ನ ಅವರಿಗೆ ಮಾಡು. ಸ್ಥೂಲವಾಗಿ ಮಾಡ್ಲಿಕ್ಕೆ ಆಗದಿದ್ರೂ ಕೂಡ ರಾಜಯೋಗದಿಂದ ಅವರಿಗೆ ಶುಭ ಭಾವನೆ, ಶುಭ ಕಾಮನೆ, ಶಕ್ತಿಯನ್ನ ಕೊಡು. ಅವಾಗ ಲೆಕ್ಕಾಚಾರ ಕ್ಲಿಯರ್ ಆಗ್ತದೆ. ಆವಾಗ ನಿಂದನೆ ಏನಾಗ್ತದೆ, ಸ್ತುತಿಯಾಗಿ ಪರಿವರ್ತನೆ ಆಗ್ತದೆ. ಹೀಗೆ ನಿನ್ನ ಜೀವನವನ್ನು ಪರಿವರ್ತನೆ ಮಾಡುವಂತ ಒಂದು ಸಮಯ ಬಂದಿದೆ. ಇನ್ನು ಬಾಬಾ ಹೇಳ್ತಾರೆ, ಸಮಯವನ್ನು ಕಳೀತಾ ಇರುತ್ತೆ ವ್ಯರ್ಥವಾಗಿ. ವಾಕಿಂಗ್ ಮಾಡ್ತಾ ಇದ್ದಾಗ್ಲೂ ಕೂಡ ಈಶ್ವರ ಜ್ಞಾನವನ್ನ ಮಾತಾಡ್ತಾ ಹೋಗ್ಬೋದು. ಅವ್ರ ಮನೆ ಇವ್ರ ಮನೆ ಸುದ್ದಿ ಮಾತಾಡುವಂತ ಬದಲು ಬೇಕಾದ್ರೆ ಸಮಯ ಅಂದ್ರೆ ನಿದ್ರೆ ಮಾಡ್ಬಿಡೋದು. ಅಮೃತ ವೇಳೆ ಸಮಯದಲ್ಲಿ ಎದ್ದು ಕೂತ್ಕೊಂಡಿದೀವಿ ಅಂತ ಹೇಳ್ತಾ ಇರೋದು ನಿದ್ರೆ ಮಾಡ್ತಾ ಇರುವಂತದ್ದು ಸ್ಥೂಲವಾಗಿ. ಹಾಗೆ ಇಲ್ಲಿ ನಿಯಮಪೂರ್ವಕವಾಗಿ ಮಾಡುವಂತ ಕರ್ಮವನ್ನು ಮಾಡ್ತಾರೆ ಹೊರತು ಮನಸ್ಪೂರ್ವಕವಾಗಿ ಮಾಡೋದಿಲ್ಲ. ಹೀಗೆ ವ್ಯರ್ಥವನ್ನ ನೋಡುವಂಥದ್ದು, ವ್ಯರ್ಥವನ್ನ ಕೇಳುವಂಥದ್ದು, ವ್ಯರ್ಥವನ್ನ ಮಾತನಾಡುವಂಥದ್ದು ಮತ್ತು ವ್ಯರ್ಥ ಸಮಯವನ್ನ ಕಳೀತಾರೆ. ಯಾಕೆ ಅಂತಂದ್ರೆ ಬೆಳಗಿನಿಂದಲೇ ಸಾಯಂಕಾಲದವರೆಗೆ ಯಾವ್ಯಾವ ಸಮಯ ಯಾವ್ಯಾವ ಮಾಡಬೇಕು ಅಂತ ಬಿಟ್ಟು ಏನಿರೋದಿಲ್ಲ, ಪ್ಲಾನಿಂಗ್ ಇರೋದಿಲ್ಲ. ಬೆಂಗಳೂರಿನಲ್ಲಿ ನಾನು ನೋಡ್ತಾ ಇದ್ದೆ, ಡ್ಯೂಟಿಯಲ್ಲಿ ಇದ್ದಾಗ ಕೆಲವೊಂದು ಮಾತೆಯಂದಿರು ಏನ್ ಮಾಡ್ತಾರೆ ಅಂತಂದ್ರೆ, ಬೆಳಿಗ್ಗೆ ಎದ್ದು ಮಕ್ಕಳಿಗೆಲ್ಲ ತಿಂಡಿಯನ್ನ ಮಾಡಿಕೊಟ್ಟು, ಮನೆಯವ್ರಿಗೂ ಕೂಡ ತಿಂಡಿ ಮಾಡಿಕೊಟ್ಟು,
ಇವರು ಕೂಡ ಬೆಳೆ ಟೀ ಕಾಫಿ ಕುಡಿದು ಬಿಟ್ಟು ತಿಂಡಿ ತಿಂದ ಆದ್ಮೇಲೆ 10:30 11 ಗಂಟೆಗೆ ಬಾಯಲ್ಲಿ ಒಂದು ಬ್ರಷ್ ಇಟ್ಕೊಂಡು ಹಲ್ಲು ಉಜ್ಜಲಿಕ್ಕೆ ಬರ್ತಾರೆ. ಎಷ್ಟು ಗಂಟೆಗೆ? 10:30 11 ಗಂಟೆಗೆ. ಹೆಂಗಿರ್ತದೆ ಜನ ನೋಡಿದರೆ? ನಿಮ್ಮ ಒಂದು ಹಾವ ಭಾವ ಮುಖದ ಚಹರೆ ನೋಡ್ದೇನೆ ಗೊತ್ತಾಗ್ಬಿಡ್ತದೆ ಏನಂತ, ನೀವೆಷ್ಟು ಸಮರ್ಥರಾಗಿದ್ದೀರಿ ಅಂತ. ಅರ್ಥ ಆಗ್ತಿದೆಯಾ? ಹಾಗೆ ನಿಮ್ಮ ಕರ್ಮದಲ್ಲೇನೆ ಜನರಿಗೆ ಗೊತ್ತಾಗ್ತದೆ ನಿಮ್ಮ ಸಮರ್ಥತೆ ಏನು ಅಂತ. ಅದಕ್ಕೆ ಒಂದು ಸಂಸ್ಕೃತದಲ್ಲಿ ಗಾದೆ ಇದೆ, ಗೃಹಿಣಿ ಗ್ರಹಂ ಮುಚ್ಚತೆ ಅಂತ. ಒಂದು ಮನೆಯ ಒಳಗಡೆ ಹೋದಾಗ ಬಟ್ಟೆಗಳು ಇಲ್ಲಿದ್ದಾವೆ, ವಾಶ್ ಮಾಡುವ ಬಟ್ಟೆಗಳು ಇಲ್ಲಿದ್ದಾವೆ, ವಾಶ್ ಮಾಡಿರೋದು ಎಲ್ಲಿದೆ, ಅಯನ ನಾಲ್ಕರು ಬಟ್ಟೆಗಳು ಎಲ್ಲಿದ್ದಾವೆ. ಎಷ್ಟೋ ಜನ ಮನೆಯಲ್ಲಿ ನಾನು ನೋಡಿದ್ದೇನೆ, ಹಳ್ಳಿ ಕಡೆಗೆ ಹೋದಾಗ ಬಿಲ್ಡಿಂಗ್ ಚೆನ್ನಾಗಿರೋದನ್ನ ಕಟ್ಟಿರ್ತಾರೆ, ಹಣ ಬೇಕಾದಷ್ಟು ಇರ್ತದೆ. ಮನೆ ಒಳಗಡೆಗೆ ಹೋಗಿದ್ದಿದ್ರೆ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕು ಇರೋದೇ ಇಲ್ಲ. ಹೋಗಿ ಸೋಫಾ ಮೇಲೆ ಕುತ್ಕೊಳ್ಬೇಕು ಅಂತ ನೋಡಿದ್ರೆ ಅಲ್ಲಿ ವಾಶ್ ಮಾಡುವಂತ ಬಟ್ಟೆಗಳೆಲ್ಲ ಅಲ್ಲೇ ಬಿದ್ದಿರ್ತಾರೆ. ಒಂದ್ ಕಡೆ ವಾಶ್ ಮಾಡಿರೋದು, ಇನ್ನೊಂದ್ ಕಡೆ ವಾಶ್ ಮಾಡದೇ ಇರೋದು, ಯಾವ ಬಟ್ಟೆ ವಾಶ್ ಮಾಡೋದು ಇಲ್ಲ ಅಂತ ಗೊತ್ತಾಗೋದಿಲ್ಲ. ಬೀರು ಓಪನ್ ಮಾಡ್ಬಿಟ್ಟು ಗೊತ್ತಾಗ್ಬಿಡ್ತದೆ ಒಳಗಡೆ ಏನಿದೆ ಬಂಡವಾಳ ಅಂತ, ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಕ್ಲೀನ್ ಆಗಿದ್ದಾವೆ ಅಂತ ಹೇಳಿ. ಹಾಗೆ ಆ ಮನೆಯಲ್ಲಿರುವಂತಹ ಒಂದು ವ್ಯಕ್ತಿಗಳ ಮನೋಸ್ಥಿತಿ ಹೇಳುವಂಥದ್ದು ಆ ಮನೆಯಲ್ಲಿರುವಂತ ವಸ್ತುಗಳು ಮತ್ತು ಸ್ವಚ್ಛತೆಯ ಆಧಾರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವರ ಮಾತಿನಲ್ಲಿ ಗೊತ್ತಾಗ್ತದೆ, ಅವರ ದೃಷ್ಟಿಯಲ್ಲಿ ಗೊತ್ತಾಗ್ತದೆ, ಅವ್ರು ನಿಮ್ಗೆ ಕೊಡುವಂತ ಗೌರವದಲ್ಲಿ ಗೊತ್ತಾಗ್ತದೆ. ಅವ್ರ ಫೋಟೋದಿಂದ ಗೊತ್ತಾಗೋದಿಲ್ಲ ಆತ್ಮೀಯರೇ, ಅವರ ಒಂದು ಶೃಂಗಾರದಿಂದ ಗೊತ್ತಾಗೋದಿಲ್ಲ, ಬಿಳಿ ಬಣ್ಣದ ಚರ್ಮದಿಂದ ಗೊತ್ತಾಗೋದಿಲ್ಲ, ಅವರ ನಡವಳಿಕೆಯಿಂದ ಗೊತ್ತಾಗ್ತದೆ. ನಾನು ಈಶ್ವರ ಜೀವನದಲ್ಲೂ ತುಂಬಾ ಸಲ ನೋಡಿದ್ದೀನಿ ಆತ್ಮೀಯರೇ. ಯಾವುದೇ ಒಂದು ವ್ಯಕ್ತಿಯನ್ನ ತುಂಬಾ ಹತ್ತಿರದಿಂದ ನೋಡಬೇಕು ಅಂತಂದ್ರೆ ಅವ್ರ ಜೊತೆ ತುಂಬಾ ದಿನವನ್ನ ಕಳೀರಿ, ಆವಾಗ ನಿಮ್ಗೆ ಗೊತ್ತಾಗ್ತದೆ ಅವರ ವಾಸ್ತವಿಕತೆ ಏನು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಹೊಗಳ್ತಾ ಇರ್ತಾರೆ, ನಾವು ಹೌದಾ ಅವ್ರು ಹಾಗೆ ಇದ್ದಾರೆ ಅಂತ ತಿಳ್ಕೊಳ್ತೀವಿ. ಎಲ್ಲರಿಗಿಂತ ಮುಖ್ಯವಾಗಿ ಅವ್ರು ಮನಸ್ಪೂರ್ವಕವಾಗಿ ಹೊಗಳ್ತಾರೆ ಅಂತ ನಾವು ತಿಳ್ಕೊಳ್ತೇವೆ, ಅದು ನಮ್ಮ ತಪ್ಪ ಅಭಿಪ್ರಾಯ. ಮುಂದೆ ಹೋಗ್ತಾ 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 ಗೊತ್ತಾಗ್ತದೆ ಏನಂತ, ಯಾರು ತಮ್ಮ ಕೆಲ್ಸಕ್ಕೋಸ್ಕರ ಹೊಗಳ್ತಾ ಇದ್ದಾರೆ, ಯಾರು ಸತ್ಯವಾಗಿ ಹೊಗಳ್ತಾ ಇದ್ದಾರೆ ಅಂತ ಮುಂದೆ ಹೋಗ್ತಾ 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 ಗೊತ್ತಾಗ್ಬಿಡ್ತದೆ. ಇನ್ನು ಕೆಲವರಲ್ಲಿ ಏನಾಗ್ತದೆ, ನೇಚರ್ ಇರ್ತದೆ, ಹೊಗಳುವುದೇ ಅವ್ರದ್ದು ನೇಚರ್, ಬಾಯ್ಗೆ ಕೊಟ್ಟ ಸಾಕು ಹೊಗಳ್ತಾನೆ ಇರ್ತದೆ, ಎಲ್ಲರ ಹತ್ರ ಹೊಗಳುವುದೇ ನೇಚರ್. ನಾವೇನ್ ಮಾಡ್ತೀವಿ, ಇಲ್ಲಿ ನನ್ನನ್ನು ಮಾತ್ರ ಹೊಗಳ್ತಿದ್ದಾರೆ, ಬೇರೆ ಯಾರನ್ನೂ ಹೊಗಳ್ತಾ ಇಲ್ಲ ಅಂತ, ಅವ್ರ ನೇಚರೇ ಆಗಿರ್ತದೆ. ಇನ್ನು ಕೆಲವ್ರದ್ದು ಎಲ್ಲರನ್ನು ನಿಂದನೆ ಮಾಡೋದೇ ಕೆಲಸ ಇರ್ತದೆ, ಅವರ ಜೀವನನೇ ಹಾಗೆ, ಸಂಸ್ಕಾರನೇ ಹಾಗೆ. ಹಾಗೆ ಆ ವ್ಯಕ್ತಿಗಳ ಹತ್ತಿರದಲ್ಲಿ ನೀವು ನಿರಂತರವಾಗಿ ಇದ್ದಾಗ ಮಾತ್ರ ಯಾರ್ಯಾರ ಭಾವಗಳು, ಸ್ವಭಾವಗಳು, ಸಂಸ್ಕಾರಗಳು ಏನು ಅಂತ ನಮ್ಗೆ ಗೊತ್ತಾಗ್ತದೆ. ಹಾಗೆ ಇಷ್ಟು ನಿರಂತರವಾಗಿ ಪರಮಾತ್ಮನ ಜೊತೆ ಇರ್ತಾ ಹೋಗ್ತೀವೋ ಅಷ್ಟು ಭಗವಂತ ಆ ಸಮರ್ಥತೆಗೆ ತಕ್ಕಾಗಿ ನಮಗೆ ಸಂಸ್ಕಾರವನ್ನು ರೆಡಿ ಮಾಡ್ತಾ ಹೋಗ್ತಾರೆ. ಯಾವ ಒಂದು ಕೃತಕತೆಯನ್ನು ನಾವು ಜೀವನದಲ್ಲಿ ತಂದ್ಕೊಂಡಿದ್ದೀವಿ, ಆರ್ಟಿಫಿಷಿಯಲಿಟಿ, ಅದನ್ನ ತೆಗೆಯುವಂತ, ಸ್ವಚ್ಛ ಮಾಡುವಂತ ಕೆಲಸವನ್ನು ಬಾಬಾ ನಮಗೆ ಮಾಡ್ತಾ ಹೋಗ್ತಾನೆ. ಅದಕ್ಕಾಗಿ ಮೊದಲನೇದಾಗಿ ಮಕ್ಕಳೇ ನೀವೇನ್ ಮಾಡ್ಬೇಕು, ಟೈಮ್ ಟೇಬಲ್ ಮಾಡ್ಬೇಕು. ಯಾಕಂದ್ರೆ ಮಕ್ಕಳೇ ಪ್ರಪಂಚದಲ್ಲೂ ಕೂಡ ಯಾರು VIP ಗಳಿದ್ದಾರೆ ಅವ್ರ ಟೈಮ್ ಟೇಬಲ್ ಮೊದಲೇ ಫಿಕ್ಸ್ ಆಗಿರ್ತಾರೆ. ಎಷ್ಟು ಗಂಟೆಗೆ ಹೇಳ್ಬೇಕು, ಎಷ್ಟು ಗಂಟೆ ವ್ಯಾಯಾಮ ಮಾಡ್ಬೇಕು, ಎಷ್ಟು ಗಂಟೆ ಬ್ರೇಕ್ಫಾಸ್ಟ್ ತಿನ್ಬೇಕು, ಆ ಬ್ರೇಕ್ಫಾಸ್ಟ್ ಎಷ್ಟು ತಿನ್ಬೇಕು, ಯಾವ್ಯಾವ ದಿನ ಎಲ್ಲೆಲ್ಲಿ ಪ್ರೋಗ್ರಾಮ್, ಎಲ್ಲ ಟೈಮ್ ಟೇಬಲ್ ಫಿಕ್ಸ್ ಆಗಿದ್ದಿರ್ತದೆ. ಬಾಬಾ ಅವರೇನ VIP ಟೈಮ್ ಟೇಬಲ್ ಫಿಕ್ಸ್ ಆಗಿರ್ತದೆ. ನಮ್ದು ಬಾಬಾ ಹೇಳ್ತಾರೆ ಅವರು ಒಂದು VIP ಅದ, ನೀವು VIP. ಯಾಕಂದ್ರೆ ಪ್ರತಿದಿನ ವಿಶ್ವ ಕಲ್ಯಾಣ ಮಾಡುವಂತ ನಿಮ್ಗೇನಿದೆ ಜವಾಬ್ದಾರಿ ಇದೆ. ಪ್ರಧಾನಮಂತ್ರಿಗಳು ಒಂದಿನ ಆಸ್ಟ್ರೇಲಿಯಾ ಹೋಗ್ಬೋದು, ಒಂದಿನ ಅಮೆರಿಕಕ್ಕೆ ಹೋಗ್ಬೋದು, ಒಂದಿನ ಇಂಗ್ಲೆಂಡಿಗೆ ಹೋಗ್ಬೋದು. ನೀವು ಪ್ರತಿದಿನ 3 ಲೋಕನೂ ತಿರುಗಬೇಕು. 3 ಲೋಕದ ಜವಾಬ್ದಾರಿ ನಿಮ್ಗಿದೆ. ನೀವು ಆಧಾರ ಮೂರ್ತಿಗಳು, ಉದ್ಧಾರ ಮೂರ್ತಿಗಳು. ಅದಕ್ಕಾಗಿ ನಿಮ್ಮ ಟೈಮ್ ಟೇಬಲ್ ಅನ್ನ ನಾನೇ ಫಿಕ್ಸ್ ಮಾಡ್ತೇನೆ. ಹೇಗೆ? ಪ್ರತಿದಿನ ಮುರಳಿಯನ್ನ ನೋಡ್ತಾ ಹೋಗಿ ಬೆಳಿಗ್ಗೆ ನಾನು ಟೈಮ್ ಟೇಬಲ್ ಕೊಟ್ಟಿದ್ದಿರ್ತದೆ, PA ನಾನು. ಜೊತೆಗೆ ನಾನು ಮ್ಯಾನೇಜರು ಕೂಡ ಆಗಿದ್ದೇನೆ, ಪ್ಲಾನಿಂಗು ಕೂಡ ಮಾಡ್ತೇನೆ. ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅದನ್ನ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೇನೆ ಮಕ್ಕಳ ಸಮಯದ ಅನುಸಾರದಲ್ಲಿ. ಮತ್ತು ನೀವು ಯೋಗ್ಯರಾಗ್ತಾ ಹೋದಾಗ ಆ ಒಂದು ಈಶ್ವರ ಕಾರ್ಯಕ್ಕೆ ನಿಮ್ಮನ್ನು ನಾನು ಉಪಯೋಗ ಮಾಡ್ತಾ ಹೋಗ್ತೇನೆ. ಅದಕ್ಕಾಗಿ ನೆನಪಿಟ್ಕೊಡಿ. ನೋಡಿ, ಯಾರೋ ಒಬ್ರು ಹೈಯರ್ ಆಫೀಸರ್ಸ್ ಇರ್ತಾರಲ್ಲ, ಅವರು ತಮ್ಮ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ PA ಇಟ್ಕೊಳ್ತಾರೆ. ಇಟ್ಕೊಂಡ್ಬಿಟ್ಟು ಇವತ್ತು ಏನೇನು ಪ್ರೋಗ್ರಾಮ್ ಇದೆ, ಯಾರ್ಯಾರ್ದಿದೆ ಮಾತಾಡ್ಬೇಕಾದ್ರೂ ಕೂಡ ನೋಡಿ, ನೆಕ್ಸ್ಟ್ 6 ತಿಂಗಳಲ್ಲಿ ಆ ಕಡೆ ಹೋಗೋಣ ಅಂತ ಅಲ್ಲಿ ಪ್ರೋಗ್ರಾಮ್ ಇಟ್ಕೊಂಡು ಯಾವ ಡೇಟ್ ಫ್ರೀ ಇದೆ ಅಂತ PA ಅನ್ನು ಕರೀತಾರಲ್ಲ. ಹಾಗೆ ನೀವು ಯಾರಿಗೆ ಏನೇ ಒಂದು ಟೈಮ್ ಟೇಬಲ್ ಕೊಡಬೇಕು ಅಂದ್ರು, ಪ್ರೋಗ್ರಾಮ್ ಕೊಡಬೇಕು ಅಂದ್ರೆ ಬಾಬಾ ದಾದಾರವರಿಗೆ ಕೇಳದೆ ಏನೂ ಪ್ರೋಗ್ರಾಮ್ ಅನ್ನು ಕೊಡುವಂಗಿಲ್ಲ. ಅದಕ್ಕಾಗಿ ಇವತ್ತಿನ ಮುರಳಿಯಲ್ಲಿ ಬಾಬಾ ಹೇಳಿದರೆ, ಅಮೃತ ವೇಳೆ ಅಂತಂದ್ರೆ ನಿಮ್ಮ ವೈಯಕ್ತಿಕ ಜೀವನ,
ವಿಚಾರ ಸಾಗರ ಮಂಥನ ಮಾಡುವಂತ ಸಮಯ. ಆ ದಿನ ಎಲ್ಲ ಭಾವನ ಹತ್ರ ಚರ್ಚೆಯನ್ನ ಮಾಡಿಬಿಟ್ಟು ನಿಮ್ಮ ಟೈಮ್ ಟೇಬಲ್ ಅನ್ನು ನೀವೇನ್ ಮಾಡ್ಬೇಕು, ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನೀವು ಈ ಪ್ರಪಂಚದಲ್ಲಿ ಹೀರೋ ಪಾತ್ರಧಾರಿಗಳಾಗಿದ್ದೀರಿ, ವಜ್ರ ಸಮಾನ ಜೀವನ ಮಾಡುವಂತವರಾಗಿದ್ದೀರಿ. ಅಣ್ಣವರೇ, ವಜ್ರನ ಬಂಗಾರನೇ ತೊಲೆಗೆ 50,000 ಆಗಿದೆ, ಇನ್ನು ವಜ್ರ ಇಲ್ಲಿಂದ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಆ ವಜ್ರ ಅಲ್ಲ, ಮಾನಸಿಕವಾಗಿ ಆತ್ಮಿಕವಾದಂತ ಅಷ್ಟು ಶ್ರೇಷ್ಠಯುತವಾದಂತ ಜೀವನ ನಡೆಸುವಂತ ಆತ್ಮಗಳಾಗಿದ್ದೀರಿ. ಅಂದ್ರೆ ಇಲ್ಲಿ ಟೈಮ್ ಟೇಬಲ್ ಅನ್ನು ಕೂಡ ನಾವು ಭಗವಂತನ ಜೊತೆಯಲ್ಲೇ ಭಗವಂತನ ಪ್ಲಾನಿನ ಅನುಸಾರ ನಡೀಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಟೈಮ್ ಟೇಬಲ್ ಮಾಡ್ಲಿಕ್ಕೇನೆ ನಾನು ನಿಮ್ಗೆ ಶ್ರೀಮತವನ್ನ ಕೊಟ್ಟಿದ್ದೇನೆ. ಕೊಟ್ಟಿದ್ದೇನೆ ಶ್ರೀಮತ. ಹಾಗೆ ಶ್ರೀಮತ ಅಂತಂದ್ರೆ ಏನು? ಯಾವುದೇ ಕರ್ಮವನ್ನು ಮಾಡಲಿಕ್ಕೆ ನೀವು ಕೇಳುವಂತ ಒಂದು ವಿಧಿ, ವಿಧಾನ, ಸಲಹೆ ಅಥವಾ ಸಹಯೋಗ. ಎಲ್ಲಿವರೆಗೆ ನೀವು ಅದನ್ನು ಕೇಳೋದಿಲ್ವೋ ಅಲ್ಲಿವರೆಗೆ ಯಾರಿಂದಲೂ ಸಹಯೋಗ ಸಿಗೋದಿಲ್ಲ. ಅದು ನಿಮ್ಗೆ ಟೈಮ್ ಟೇಬಲ್ ಬೇಕು ಅಂತ ಹೇಳಿದಿದ್ರೆ ನೀವು ಬಾಬನ ಹತ್ರ ಪ್ರತಿಯೊಂದು ವಿಷಯವನ್ನ ಬಾಬಾ ಏನು ಮಾಡ್ಲಿ, ಹೇಗೆ ಮಾಡ್ಲಿ ಅಂತ ನೀವು ಮತವನ್ನ ಕೇಳಲೇಬೇಕು. ಆತ್ಮ ಕೇಳುತ್ತೆ. ಆದ್ರೆ ಇಲ್ಲಿವರೆಗೆ ಅದೇನು ಮಾಡ್ತಿದೆ ಅಂತಂದ್ರೆ ತನ್ನ ಮನಸ್ಸಿಗೆ ಕೇಳುತ್ತದೆ ಅಥವಾ ಮನುಷ್ಯಾತ್ಮರ ಹತ್ರ ಕೇಳುತ್ತೆ, ಪರಮಾತ್ಮನ ಹತ್ರ ಕೇಳ್ತಾ ಇಲ್ಲ. ಸರಿ, ಒಂದ್ಸಲ ನೀವು ತಂದೆ ಹತ್ರ ಕೇಳಿದ್ರಿ, ಬಾಬಾ ಏನ್ ಮಾಡ್ಬೇಕು ಅಂತ. ಬಾಬಾ ಶ್ರೀಮತವನ್ನ ಕೊಡ್ತಾರೆ. ಲೌಕಿಕದಲ್ಲೂ ಕೂಡ ಕೊರೋನಾ ಬಂತು, ಏನ್ ಮಾಡ್ಬೇಕು? ಹ್ಯಾಂಡ್ ವಾಶ್ ಮಾಡ್ಬೇಕು, ಮಾಸ್ಕ್ ಹಾಕೊಳ್ಬೇಕು, ಅನಾವಶ್ಯಕವಾಗಿ ಟೂರಿಗೆ ಹೋಗ್ಬೇಡಿ, ಮದುವೆ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಡಿ, ಎಲ್ಲ ಗೌರ್ಮೆಂಟ್ ಅವ್ರು ಹೇಳಿದ್ರು. ಯಾವುದ್ರ ಮೂಲಕ? ಟಿವಿ ಮಾಧ್ಯಮದ ಮೂಲಕ, ನ್ಯೂಸ್ ಪೇಪರ್ ಮೂಲಕ, ಮೊಬೈಲ್ ನಲ್ಲಿ ಫೋನ್ ಮಾಡಿದಾಗ ಹೆಲೋ ಟ್ಯೂನ್ ಮೂಲಕ, ಆಮೇಲೆ ಏನು ವ್ಯಾಕ್ಸಿನೇಷನ್ ತಗೊಳ್ಬೇಕು ಅಂತ ಎಲ್ಲ ವಿಷಯವನ್ನ ಹೇಳಿದ್ರು. ಅದನ್ನ ನಾವು ಕೇಳಲಿಲ್ಲ. ಅವಾಗ ಏನ್ ಮಾಡಿದ್ರು? ನಿಯಮವನ್ನ ಮಾಡಿದ್ರು, ಮಾಡ್ಲೇಬೇಕು ಅಂತ. ಅದರಿಂದ ಹೊರಗಡೆ ಹೋಗ್ಲೇಬಾರ್ದು. ಅದು ನಾವು ಕೇಳೋದಿಲ್ಲಪ್ಪ. ಸರಿ, ಆಜ್ಞೆ, ಫೈನು, ಏಟು ಬೀಳ್ತದೆ, ಇಲ್ಲ ಏನ್ ಮಾಡ್ತೀವಿ? ಜೈಲಿಗೆ ಹಾಕ್ತೀವಿ, ಇಲ್ಲ ನ್ಯಾಯನ ಕರ್ಕೊಂಡು ಹೋಗ್ತೀವಿ. ಅದಕ್ಕಾಗಿ ನೀವು ಯೋಚನೆ ಮಾಡಿ ಆತ್ಮೀಯರೇ, ಭಗವಂತನ ಮತವನ್ನ ಪ್ರೀತಿಯಿಂದ ಕೇಳ್ತಿರೋ ಅಥವಾ ಭಗವಂತ ನಿಯಮ ಮಾಡ್ಲೇಬೇಕಾದಂತ ಅನಿವಾರ್ಯತೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬರ್ತದೋ? ಇಲ್ಲ ಅಂತ ಹೇಳಿದಿದ್ರೆ ಆಜ್ಞೆಯ ರೂಪದಲ್ಲಿ ನಿಮಗೆ ಏಟು ಕೊಟ್ಟು ಬಿಟ್ಟಾದ್ರು, ತೊಂದರೆ ಕೊಟ್ಟಾದ್ರು, ಕಾಯಿಲೆ ತರಿಸಿಬಿಟ್ಟಾದ್ರು ನಿಮ್ಮತ್ತ ಅಷ್ಟು ಪುರುಷಾರ್ಥ ಸೇವೆ ಮಾಡಿಸ್ಕೊಂಡೇ ನಾನೇನ್ ಮಾಡ್ತೇನೆ, ಕರ್ಕೊಂಡು ಹೋಗ್ತೇನೆ. ಅದಕ್ಕಾಗಿ ಆ ಆಜ್ಞೆ ಮಾಡುವ ರೀತಿಯಲ್ಲಿ ನನಗೆ ಮುಂದುವರಿಸಲಿಕ್ಕೆ ಅವಕಾಶವನ್ನ ಕೊಡಬೇಡಿ ಅಂತ ಹೇಳ್ತಾನೆ. ಅದಕ್ಕಾಗಿ ನಾನು ಹೇಳಿರುವಂತ ರೀತಿಯಲ್ಲಿ ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಮನಸ್ಸು ಮತ್ತು ಬುದ್ಧಿಯನ್ನು ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು. ಆದಷ್ಟು ಬಾಬನ ಹತ್ರ ಮಾತಾಡುವುದನ್ನ ಕರ್ಮಯೋಗದ ಸಮಯದಲ್ಲೇ ಮಾಡ್ಕೊಳ್ಳಿ. ರಾಜಯೋಗದ ಸಮಯದಲ್ಲಿ ಸಂಪೂರ್ಣವಾಗಿ ಭಗವಂತನಿಗೆ ಮನಸ್ಸನ್ನು ಒಪ್ಪಿಸಿಬಿಟ್ಟು ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ ನಿಮಿತ್ತವಾಗಿ. ಓಕೆನಾ? ಯಾಕಂತಂದ್ರೆ ನಮ್ಮ ಮಾತೆಯಂದಿರಿಗೆ, ಅಣ್ಣಂದಿರಿಗೆಲ್ಲ ಏನಾಗಿದೆ, ನಾವು ಮಾತಾಡೋದು ಈಸಿ ಆಗ್ಬಿಟ್ಟಿದೆ. ಆವಾಗ ನೀವು ಕಾರ್ಯವನ್ನು ಮಾಡ್ತಾ ಬಾಬನ ಹತ್ರ ಮಾತಾಡಿದಾಗ, ಶ್ರೀಮತವನ್ನು ತೆಗೆದುಕೊಂಡಾಗ ನಿರಂತರವಾಗಿ ರಾಜಯೋಗ ಮಾಡುವುದು ನಿಮ್ಗೆ ಏನಾಗ್ತದೆ, ಸಹಜವಾಗ್ತದೆ. ಅವಾಗ ಪಕ್ಕದವ್ರ ಹತ್ರ ಮಾತಾಡ್ಬೇಕು, ಮೊಬೈಲಲ್ಲಿ ಮಾತಾಡ್ಬೇಕು, US ನಲ್ಲಿರೋ ಮಕ್ಕಳ ಹತ್ರ ಮಾತಾಡ್ಬೇಕು ಅಂತ ಇಚ್ಛೆ ಬರೋದಿಲ್ಲ ಅಂತ ಹೇಳ್ತಾನೆ ಬಾಬಾ. ಸರಿನಾ? ಇದು ಒಂದು. ಇದು ಎರಡನೇದು ಏನು ಅಂತಂದ್ರೆ, ಬಾಬ್ ದಾದಾರವರು ಅಮೃತ ವೇಳೆಯಿಂದ ರಾತ್ರಿಯವರೆಗೂ ಕೂಡ ಮನಸ, ವಾಚ, ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಹೇಗೆ ನಡಿಬೇಕು ಹೇಳುವಂತ ಒಂದು ಶ್ರೀಮತ ಮತ್ತು ಆಜ್ಞೆಯನ್ನ ಕೊಟ್ಟಿದ್ದಾರೆ. ವ್ಯರ್ಥದಿಂದ ಸಮರ್ಥಕ್ಕೆ ಹೋಗ್ಬೇಕು ಅಂತಂದ್ರೆ ಬೆಳಗಿಂದ ಮನಸ್ಸು ಮತ್ತು ಬುದ್ಧಿಯನ್ನ ಟೈಮ್ ಟೇಬಲ್ ಫಿಕ್ಸ್ ಮಾಡಿ, ಟೈಮ್ ಟೇಬಲ್ ಪ್ರಕಾರ ನೀವು ಪ್ರೋಗ್ರಾಮ್ ಮಾಡ್ತಾ ಹೋಗಿ. ಆವಾಗ ನಿಮ್ಗೆ ವ್ಯರ್ಥ ಮಾತಾಡ್ಲಿಕ್ಕೆ ನಿಮ್ಗೆ ಅವಕಾಶನೇ ಇರೋದಿಲ್ಲ. ಯಾವಾಗ ಟೈಮ್ ಟೇಬಲ್ ಇಲ್ವೋ, ಹಿಂದೆ ಮುಂದೆ ಆದಾಗ ಏನಾಗ್ತದೆ, ಎಲ್ಲ ನಿಮ್ದು ಜೀವನ ಡಿಸ್ಟರ್ಬೆನ್ಸ್ ಆಗ್ತದೆ. ಎರಡನೇದು, ಟೈಮ್ ಟೇಬಲ್ ಆದ ನಂತರದಲ್ಲಿ ಟೈಮ್ ಟೇಬಲ್ ಯಾವ ಆಧಾರದಲ್ಲಿ ಇರಬೇಕು, ಯಾವ್ಯಾವ ಸಮಯವನ್ನ ಬಾಬಾ ಕೊಟ್ಟಿದ್ದಾರೆ. ಅಮೃತ ವೇಳೆ ಎಷ್ಟು ಗಂಟೆಗೆ ಹೇಳಬೇಕು, ಶರೀರವನ್ನು ಹೇಗೆ ರೆಡಿ ಮಾಡಬೇಕು, ಯೋಗದಲ್ಲಿ ಎಲ್ಲಿ ಕುತ್ಕೊಳ್ಬೇಕು. ನಾವಲ್ಲೇ ಇದ್ಬಿಟ್ಟು ಹಾಸಿಗೆ ಮೇಲೇನೆ ವಿಡಿಯೋ ಆಫ್ ಮಾಡ್ಕೊಂಡು ಯೋಗೇಶನ ನೋಡ್ತಿದ್ದಾರೆ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಆನ್ ಮಾಡ್ಕೊಂಡು ಅಮೃತ ವೇಳೆಯನ್ನು ಮಾಡುವಂಥದ್ದು. ಅವಾಗ ಹೆಂಗಾಗ್ತದೆ, ರಾತ್ರಿ 11 ಗಂಟೆ 12 ಗಂಟೆವರೆಗೂ ಕೂಡ ಮೊಬೈಲ್ ನೋಡ್ಕೊಂಡ್ಬಿಟ್ಟು ಏನ್ ಮಾಡೋದು, ಮಲ್ಕೊಳ್ಳುವಂಥದ್ದು. ಅವಾಗ ಬೆಳಿಗ್ಗೆ ಬೇಗ ಎಚ್ಚರ ಆಗೋದಿಲ್ಲ. ಮುರಳಿ ಹೆಂಗ್ ಕೇಳ್ಬೇಕು,
ಅಡಿಗೆ ಮಾಡ್ತಾ ಪಾತ್ರೆ ತೊಳೀತಾ ನೆಲ ಒರೆಸ್ತಾ ಏನ್ ಮಾಡೋದು ಮುರಳಿಯನ್ನು ಕೇಳುವಂಥದ್ದು. ಆಗತ್ತಾ? ಕೇಳಿ, ಬೇಡ ಅಂತ ಹೇಳಿಲ್ಲ. ಒಂದ್ಸಲನಾದ್ರೂ ಕೂಡ ಕಣ್ಣೆದುರುಗಡೆ ಇಟ್ಕೊಂಡ್ಬಿಟ್ಟು ಓದುವಂತ ಪ್ರಯತ್ನವನ್ನ ಮಾಡಿ. ಎಲ್ಲೆಲ್ಲಿ ನಿಮ್ಗೆ ಅವಶ್ಯಕತೆ ಇದೆಯೋ ಅಲ್ಲಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ಅದ್ರ ಬಗ್ಗೆ ವಿಚಾರ ಸಾಗರ ಮಂಥನವನ್ನ ಮಾಡಿ, ಅರ್ಥ ಆಗಿಲ್ಲ ಅಂತ ನಿಮಿತ್ತದವ್ರು ಯಾರಿದ್ದಾರೆ ಅವ್ರ ಹತ್ರ, ದೊಡ್ಡವರ ಹತ್ರ ಕೇಳಿ ಸ್ವಲ್ಪ ಚಿಂತನ ಮಂಥನವನ್ನ ಮಾಡಿ ಆ ಕೆಲಸವನ್ನು, ಕಾಯಕವನ್ನು ನೀವು ಮಾಡಬೇಕಾಗ್ತದೆ. ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಮುರಳಿಯನ್ನ ಏನ್ ಮಾಡ್ಬೇಕು ಕೇಳಬೇಕು. ಬಾಬಾರವರಿಗೆ ಭೋಜನವನ್ನ ಏನ್ ಮಾಡ್ಬೇಕು, ಭೋಗ ಇಡಬೇಕು. ತಂದೆ ನೆನಪಿನಲ್ಲಿ ಬ್ರಹ್ಮಭೋಜನ ಸ್ವೀಕಾರ ಮಾಡಬೇಕು. ಬ್ರಹ್ಮಭೋಜನ ಸ್ವೀಕಾರ ಮಾಡ್ಬೇಕಾದ್ರೆ ಮಾತಾಡಬಾರ್ದು, ಪಕ್ಕದಲ್ಲಿ ಟಿವಿ ಹಾಕೊಂಡಿರಬಾರ್ದು, ಮೊಬೈಲಲ್ಲಿ ಮಾತಾಡಬಾರ್ದು. ಇದು ನಿಯಮಗಳು. ರಾತ್ರಿ ಮಲಗುವ ಮೊದಲು ಎಲ್ಲಾ ಟೈಮ್ ಟೇಬಲ್ ಅನ್ನು ಬಾಬನಿಗೆ ಒಪ್ಪಿಸಿಬಿಟ್ಟು ಬಾಬನ ಮಡಿಲಲ್ಲಿ ಮಲ್ಕೊಳ್ಬೇಕು. ಸದಾ ಎಲ್ಲಿಗೆ ಬಾಬಾ ಕಳಿಸಿದ್ರು ಕೂಡ ಈಶ್ವರ ಸೇವೆಗೋಸ್ಕರ ನಮ್ಗೆ ಕಳಿಸಿದ್ದಾರೆ ಹೇಳುವಂತ ಒಂದು ಸ್ಥಿತಿ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹೀಗೆ ಬಾಬಾ ಹೇಳ್ತಾರೆ ಬೆಳಗಿಂದ ಸಾಯಂಕಾಲದವರೆಗೂ ಬೇರೆ 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 ಸಮಯದಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆಲ್ಲಾದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ನೀವು ಪೇಷಂಟ್ ಆಗು ಹೋಗಿರಬಹುದು, ನೀವು ಅಟೆಂಡರ್ ಆಗು ಹೋಗಿರಬಹುದು. ಪೇಷಂಟ್ ಬೇರೆ ಯಾರು, ನಿಮ್ಮ ಮನೆಯವರು, ಮಕ್ಕಳು, ಸಂಬಂಧಿಕರು ಅಥವಾ ಅವರನ್ನು ನೋಡ್ಲಿಕ್ಕೆ ಹೋಗಿದ್ದೀರಿ ಅಂದ್ರೂ ಕೂಡ ಮುಖ್ಯ ವಿಷಯ ಏನಾಗಿರ್ಬೇಕು ಅಂತಂದ್ರೆ ಅವರು ನೋಡೋದು ಕೇವಲ ಒಂದು ಕಾರಣನೇ ಹೊರತು ಅಲ್ಲಿ ನಂದೇನು ಲೆಕ್ಕಾಚಾರ ಇದೆ, ಅಲ್ಲಿರುವಂತ ಆತ್ಮಗಳಿಗೆ ಏನಾಗಿದೆ ರಾಜಯೋಗದ ಭಗವಂತನ ಶಕ್ತಿಯ ಅವಶ್ಯಕತೆ ಇದೆ. ಅದಕ್ಕಾಗಿ ಬಾಬಾ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಮಾನಸಿಕವಾಗಿ ರೆಡಿಯಾಗಿ ಬಾಬಾ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಅಯ್ಯೋ ಅಣ್ಣವರೇ ಹಾಸ್ಪಿಟ್ಲಿಗೆ ಇದ್ಬಿಟ್ಟಿದ್ದಾರೆ, ಅಣ್ಣವರೇ ಕಳಿಸ್ಬಿಟ್ಟಿದ್ದಾರೆ ಅಂತ ವ್ಯರ್ಥ ಯೋಚನೆಯನ್ನ ಮಾಡಬೇಡಿ. ಆ ಒಂದು ಕರ್ಮದಲ್ಲೂ ಕೂಡ ಸಮರ್ಥತೆಯನ್ನು ತಂದುಬಿಟ್ಟು ತನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳಿ. ಅಲ್ಲಿ ಹೋದಾಗಲೂ ಕೂಡ ನಿಮ್ಮ ಮನಸ್ಸನ್ನ ಪರಮಾತ್ಮನಿಗೆ ಕೊಡುವುದರ ಮೂಲಕ ಸೂಕ್ಷ್ಮವಾಗಿ ಈಶ್ವರ ಶಕ್ತಿಯನ್ನ ಹರಡಿಸುವಂತ ಕರ್ಮವನ್ನು ಮಾಡಿ. ಎಲ್ಲಿ ಹೋದ್ರೂ ಕೂಡ ಈಶ್ವರಿಯ ಕಾಯಕ, ಈಶ್ವರಿಯ ಸೇವೆ, ಈಶ್ವರಿಯ ಯೋಚನೆ, ಈಶ್ವರಿಯ ಶಕ್ತಿಯನ್ನು ಕೊಡುವಂಥದ್ದೇ ನಮ್ಮ ಒಂದು ಸಮರ್ಥತೆ ನಮ್ಮ ಜೀವನದಲ್ಲಿ ಬರಲಿ. ಹಾಗಿದ್ರೆ ಆಜ್ಞೆಯನ್ನು ಫಾಲೋ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಬಾಬಾ ಹೇಳ್ತಾನೆ ಫಾಲೋ ಫಾದರ್. ತಂದೆ ಏನೇನ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾನೆ. ನಮ್ಮ ಬಾಬಾ ಏನ್ ಮಾಡಿದ್ರು, ನಮಗೆ 3:15 4 ಗಂಟೆಗೆ ಎಳ್ಲಿಕ್ಕೆ ಆಗೋದಿಲ್ಲ. ನಮ್ಮ ಬಾಬಾ 2 ಗಂಟೆಗೆ ಹೇಳ್ತಿದ್ರು. ಎಷ್ಟು ಗಂಟೆ ಮಲ್ಗ್ತಿದ್ರು? 10:30 11 ಗಂಟೆಗೆಲ್ಲ ಮಲ್ಗ್ತಿದ್ರು. 2 ರಿಂದ 3 ಗಂಟೆ ಅಷ್ಟೇ ಬಾಬಾ ನಿದ್ರೆ ಮಾಡ್ತಿರೋದು. ಮಧ್ಯಾಹ್ನ ಮಲ್ಗ್ತಾ ಇರ್ಲಿಲ್ವಂತೆ. ಓಕೆನಾ? ಯಾಕೆ? ಎಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನು ನೋಡ್ಕೊಳ್ಬೇಕಿತ್ತು ಬಾಬಾ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಎಷ್ಟು ಜನ ಆತ್ಮಗಳ ಬಗ್ಗೆ ನೋಡ್ಕೊಳ್ಬೇಕಿತ್ತು, ಅವರ ಪಾಲನೆ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಯಜ್ಞಕ್ಕೆ ಏನೇನು ಬೇಕು ಏನೇನು ಬೇಡ, ಪತ್ರಗಳಿಗೆ ಉತ್ತರವನ್ನು ಕೊಡುವಂಥದ್ದು. ಅದ್ರ ಜೊತೆಗೆ ಶರೀರಕ್ಕೆ ಎಷ್ಟು ವಯಸ್ಸಾಗಿತ್ತು? 90 ವರ್ಷ. ಅಂತ ಒಂದು ಸಮಯದಲ್ಲೂ ಕೂಡ ಬ್ರಹ್ಮ ಬಾಬಾ ಪುರುಷಾರ್ಥವನ್ನ, ಈಶ್ವರಿ ಸೇವೆಯನ್ನ ಹೇಗೆ ಮಾಡ್ಕೊಂಡು ಬಂದ್ರು ಯೋಚನೆ ಮಾಡಿ. ಹಾಗೆ ಬ್ರಹ್ಮ ಬಾಬಾ ಅವರನ್ನ ಫಾಲೋ ಮಾಡಿ. ಇನ್ನೊಂದು ಬಾಬಾ ಹೇಳ್ತಾರೆ, ಪತಿಯನ್ನ ಹೇಗೆ ಪತ್ನಿ ಫಾಲೋ ಮಾಡ್ತಾರೆ, ಪತಿ ಏನ್ ಹೇಳ್ತಾರೋ ಅದೇ ರೀತಿ ಪತ್ನಿ ಮಾಡುವಂಥದ್ದು. ಏನು ಬ್ರೇಕ್ಫಾಸ್ಟ್ ಹೇಳ್ತಾರೋ ಅದನ್ನು ಮಾಡೋದು, ಏನ್ ಅಡಿಗೆ ಹೇಳ್ತಾರೋ ಅದನ್ನು ಮಾಡೋದು, ಏನೇ ಮಾಡ್ಬೇಕಾದ್ರೆ ಪತಿಯನ್ನು ಹೇಗೆ ಕೇಳ್ತಾರೋ ಹಾಗೆ ಸದಾ ಕಾಲ ನೀವು ಪ್ರಿಯತಮನ ಜೊತೆಯಲ್ಲಿರಿ. ಅವನ ಕೈಯಲ್ಲಿ ಕೈ ಹಿಡ್ಕೊಂಡು ಹೋಗಿ ಸದಾ ಅವನನ್ನ ಜೊತೆಗಾರನನ್ನಾಗಿಟ್ಕೊಳ್ಳಿ. ಇದು ಉದಾಹರಣೆ ಅಷ್ಟೇ ಬಾಬಾ ಹೇಳಿರುವಂಥದ್ದು. ಯಾವ ಯಾವ ಸಂಬಂಧದಲ್ಲಿ ಯಾವ ಯಾವ ಸಂಬಂಧದ ನಿಮ್ಗೆ ಅವಶ್ಯಕತೆ ಇದೆಯೋ ಸರ್ವ ಸಂಬಂಧದಲ್ಲೂ ಕೂಡ ನೀವು ತಂದೆಯನ್ನು ಉಪಯೋಗ ಮಾಡಿಕೊಳ್ಳಬಹುದು. ಮಾಡಿಕೊಂಡಾಗ ನಾನು ಹೇಳಿದ ಹಾಗೆ ಕೇಳಿದಾಗ ಬೆಳಗಿಂದ ಸಾಯಂಕಾಲದವರೆಗೆ, ಒಂದು ಬಾಬಾ ಏನ್ ಹೇಳಿದ್ರು, ಬೆಳಗಿಂದ ರಾತ್ರಿವರೆಗೆ ಯಾವ್ಯಾವ ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದೇನೋ, ಮನಸ್ಸನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಹೇಳಿದ್ದೇನೋ ಅದನ್ನು ಫಿಕ್ಸ್ ಮಾಡ್ಬೇಕು. ಮತ್ತು ಪ್ರತಿಯೊಂದು ಕರ್ಮದಲ್ಲೂ ಯಾವ ಸಂಬಂಧದ ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ ಅನುಸಾರದಲ್ಲಿ ತಂದೆಯ ಜೊತೆಲಿ ಇಟ್ಕೊಳ್ಬೇಕು. ಪಾಠ ಕೇಳ್ತಾ ಇದ್ದೀರಿ, ಜ್ಞಾನ ಕೇಳ್ತಿದ್ದೀರಿ, ಭಗವಂತ ಶಿಕ್ಷಕ. ತಪಸ್ಸು ಮಾಡ್ತಾ ಇದ್ದೀರಿ, ಬಾಬಾ ಸದ್ಗುರು. ಬಾಬನ ಹತ್ರ ಕೀಟ್ಲೆ ಮಾಡೋದಿದೆ, ಬಾಬಾ ಫ್ರೆಂಡು. ಬಾಬನ ಜೊತೆ ಆಟ ಆಡೋದಿದೆ, ಫ್ರೆಂಡು. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಸಂಬಂಧದ ಅವಶ್ಯಕತೆ ಇದೆಯೋ, ವಾಕಿಂಗ್ ಹೋಗಿದ್ದೇನೆ, ಬಾಬಾ ಬಾ ಕೈ ಇಟ್ಕೋ, ಸುತ್ತಲಿಕ್ಕೆ ಹೋಗೋಣ. ಹೀಗೆ ವಿಭಿನ್ನವಾಗಿರುವಂತ ರೀತಿಯಲ್ಲಿ ಈಶ್ವರಿಯ ಜ್ಞಾನವನ್ನ, ವಿಧಿವಿಧಾನವನ್ನ, ಯೋಗದ ರೂಪುರೇಷೆಗಳನ್ನ ಧಾರಣೆ ಮಾಡ್ಕೊಳ್ತಾ ಬನ್ನಿ. ಆವಾಗ ನಿಧಾನವಾಗಿ ನಿಮ್ಮ ವ್ಯರ್ಥ ಏನಾಗ್ತಾ ಹೋಗ್ತದೆ, ಸಮರ್ಥತೆಯ ಕಡೆಗೆ ಪರಿವರ್ತನೆ ಆಗ್ತಾ ಹೋಗ್ತದೆ. ಹೀಗೆ
ಒಂದು ಸಂಬಂಧವನ್ನ ಉಪಯೋಗ ಮಾಡುವಂಥದ್ದು, ನಿರಂತರವಾಗಿ ನನ್ನ ಜೊತೆ ಇಟ್ಕೊಳ್ಳುವಂಥದ್ದು, ತಂದೆ ಜೊತೆಗೆ ಮಾತನಾಡುವಂಥದ್ದು, ಮತ್ತು ಶ್ರೀಮತವನ್ನು ಫಾಲೋ ಮಾಡದೇ ಇರುವಂತ ಒಂದು ಸಣ್ಣ 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 ತಪ್ಪನ್ನು ನೀವು ಮಾಡ್ತಾ ಇರುವಂತ ಕಾರಣದಿಂದ ಅದು ನಿಮ್ಗೆ ತಲೆ ಭಾರ ಆಗ್ತದೆ, ವಿಕರ್ಮ ಆಗ್ತದೆ. ಆವಾಗ ಯೋಗದಲ್ಲಿ ಕೂತ್ಕೊಂಡ ಯೋಗ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಿದ್ರೆ ಬರ್ತದೆ, ಸುಸ್ತಾಗ್ತದೆ, ಆ ವ್ಯಕ್ತಿ ಬಗ್ಗೆ ಚಿಂತೆ ಇರ್ತದೆ, ಚಿಂತೆ ನಡೀತದೆ. ಇಲ್ಲಿವರೆಗೆ ಬಾಬಾ ಹೇಳ್ತಾರೆ ಯೋಗ ಮಾಡಬೇಕಾದ್ರೆ ಸೇವೆಯ ಬಗ್ಗೂ ಚಿಂತೆ ಮಾಡುವಂಗಿಲ್ಲ. ಅಷ್ಟು ಸ್ಪಷ್ಟವಾಗಿರ್ಬೇಕು. ಅಂದ್ರೆ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಬೇಕಾಗ್ತದೆ. ಹೀಗೆ ಆ ಸಣ್ಣ ಸಣ್ಣ ತಪ್ಪುಗಳು ಸೇರಿ 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 ಏನಾಗ್ಬಿಡ್ತದೆ, ತಲೆ ಭಾರ ಆಗ್ಬಿಡ್ತದೆ. ಅವಾಗ ಯೋಗ ಮಾಡ್ಲಿಕ್ಕೆ ರುಚಿನೇ ಬರೋದಿಲ್ಲ, ಅನುಭವನೇ ಆಗೋದಿಲ್ಲ. ಅವಾಗ ಅಣ್ಣವ್ರು ಎಷ್ಟು ವರ್ಷ ಆದ್ರೂ ಅನುಭವನೇ ಆಗೋದಿಲ್ವಲ್ಲ, ಏನು ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಬಾಬಾ ಹೇಳ್ತಾನೆ, ನೋಡಿ ಮಕ್ಕಳೇ, ಲೌಕಿಕದಲ್ಲೂ ಕೂಡ ಯಾರೋ ಒಂದು ಕೆಲಸ ಹೇಳಿದ್ರು ಅಂತ ತಿಳ್ಕೊಳ್ಳಿ, ಇದನ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನೀವು ಮಾಡಿದಾಗ ಅವರು ನಿಮ್ಗೆ ಆಶೀರ್ವಾದ ಕೊಡ್ತಾರೋ ಕೊಡಲ್ವೋ, ಏನಾದ್ರು ಟೋಲಿ ಕೊಡ್ತಾರೋ ಕೊಡಲ್ವೋ, ಗಿಫ್ಟ್ ಅನ್ನು ಕೊಡ್ತಾರೋ ಕೊಡಲ್ವೋ. ಹಾಗೆ ಇವತ್ತು ಪರಮಾತ್ಮ ನಿಮ್ಮ ಹತ್ರ ಕಾರ್ಯ ಮಾಡಿಸ್ತಾನೆ ಅಂತಂದ್ಮೇಲೆ ಅವ್ನು ನಿಮ್ಗೆ ಆಶೀರ್ವಾದ ಕೊಡೋದಿಲ್ವಾ, ಶಕ್ತಿಯನ್ನ ಕೊಡೋದಿಲ್ವೋ, ಆಶೀರ್ವಾದ ಆಮೇಲೆ ಆಸ್ತಿಯನ್ನ ಕೊಡ್ತಾರೋ ಕೊಡಲ್ವೋ. ಅದಕ್ಕಾಗಿ ಭಗವಂತನ ಆಶೀರ್ವಾದ ಆಸ್ತಿ ಪಡ್ಕೊಳ್ಬೇಕು ಅಂದ್ರೆ ಮನಸ್ಪೂರ್ವಕವಾಗಿ ಸೇವೆಯನ್ನ ಮಾಡಿ, ಒಳ್ಳೆಯ ವಿದ್ಯಾರ್ಥಿಗಳಾಗಿ ಶಿಸ್ತುಬದ್ಧವಾಗಿರಿ. ಒಂದು ವಾರ 15 ದಿನ ಇದ್ದು ನೋಡಿ, ನಿಮ್ಗೆ ಎಷ್ಟು ಪರಿವರ್ತನೆ ಹೇಳುವಂಥದ್ದು ಕಂಡು ಬರ್ತದೆ. ವಿಧೇಯ ವಿದ್ಯಾರ್ಥಿಗಳಾಗಿ ಪ್ರತಿಯೊಂದು ಕರ್ಮವನ್ನು ಬಾಬಾ ಹೇಳಿರುವಂತ ರೀತಿಯಲ್ಲಿ ಮಾಡಿ. ಆವಾಗ ನೋಡಿ ಈಶ್ವರ್ಯ ಜೀವನ ಎಷ್ಟು ಸುಂದರ, ಸುಖಮಯ, ಆನಂದದಾಯಕವಾಗಿರ್ತದೆ. ಹೇಗೆ ನಿಧಾನವಾಗಿ ನಿಮ್ಮ ಜೀವನವನ್ನು ಪರಿವರ್ತನೆ ಆಗ್ತಾ ಹೋಗ್ತದೆ. ನಿನ್ನೆ ನಾನು ಯೋಚನೆ ಮಾಡ್ತಿದ್ದೆ ಆತ್ಮೇರೆ, ನನ್ನ ವೈಯಕ್ತಿಕ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ನಾನು ಇಲ್ಲಿ ಜನ್ಮವನ್ನು ಪಡ್ಕೊಂಡಿದ್ನು. ಬಾಬಾ ಬರುವ ನಮಗೆ ಸಿಗುವ ಮೊದಲು ನಮ್ಮ ಮನೇಲಿ ಎಷ್ಟು ಸಮಸ್ಯೆಗಳಿತ್ತು. ಹೇಗೆ ರಾಜಯೋಗವನ್ನು ಮಾಡ್ತಾ 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 ಒಂದೊಂದೊಂದೊಂದೊಂದೊಂದು ಸಮಸ್ಯೆನ ಕ್ಲಿಯರ್ ಮಾಡ್ತಾ 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 ಇವಾಗ ಯಾವ ಲೆವೆಲ್ಗೆ ಬಂದಿದ್ದಾರೆ ಅಲ್ಲ. ಆ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಹೋದಾಗ ಆ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಸಂಕಲ್ಪಗಳು ನಡೆಯೋದೇ ಇಲ್ಲ. ಆದರೆ ಬರೀ ಸಮಸ್ಯೆನ ಇಟ್ಕೊಂಡು ಏನೂ ಆಗೋದಿಲ್ಲ. ಅದಕ್ಕೆ ತಕ್ಕಾಗಿ ಈಶ್ವರಿ ಸೇವೆ, ರಾಜಯೋಗ ಮಾಡ್ತಾ ಮಾಡ್ತಾ ಹೋದಾಗ ಆ ಸಮಸ್ಯೆಗಳ ಪರಿಹಾರ ಆಗ್ತಾ ಹೋಗ್ತದೆ. ಆ ಸಮಸ್ಯೆಗಳ ಬಗ್ಗೆ ನೀವು ಸಂಕಲ್ಪ ಮಾಡ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಆ ಸಂಕಲ್ಪ ಆ ಸಮಸ್ಯೆ ಮುಗ್ದೋಗ್ಬಿಟ್ಟಿರ್ತದೆ. ನಾನು ನಿನ್ನೆ ಯೋಚನೆ ಮಾಡ್ತಾ ಇದ್ದೆ, ನನ್ನ ವೈಯಕ್ತಿಕ ಜೀವನದಲ್ಲಿ ಹೇಗೆ ಯಾವ್ಯಾವ ಸಮಸ್ಯೆಗಳು ಸೀರಿಯಸ್ ಇದ್ದು ಒನ್ ಬೈ ಹೇಗೆ ಬಾಬಾ ಸಹಯೋಗವನ್ನ ಮಾಡಿದ್ರು. ಸಿಂಪಲ್ ಹೇಳ್ತೇನೆ ಆತ್ಮೀಯರೇ, ನಮ್ಮ ಮನೇಲಿ ಒಂದು ಕಾರ್ಪೆಂಟರ್ ಅವಶ್ಯಕತೆ ಇತ್ತು 4-5 ದಿವಸದಿಂದ. ಆ ಕಾರ್ಪೆಂಟರ್ ಉಪಯೋಗ ಮಾಡುವಂತ ಕೆಲಸದಲ್ಲಿ ಬಾಬನನ್ನು ಉಪಯೋಗ ಮಾಡಿದಾಗ ಎಷ್ಟು ಸಹಜ ಮತ್ತು ಸರಳ ಮಾಡುದು. ಸಣ್ಣ ಸಣ್ಣ ವಿಷಯಗಳೇ ಇರಬಹುದು, ಎಷ್ಟು ಭಗವಂತನ ಒಂದು ಜೊತೆ ಸಹಯೋಗಗಳು ಸ್ಪಷ್ಟವಾಗಿ ಗೊತ್ತಾಗ್ತದೆ ಪ್ರತಿಯೊಂದು ಕರ್ಮದಲ್ಲೂ. ಅದನ್ನೇ ಬಾಬಾ ಹೇಳ್ತಾರೆ, ಮಕ್ಕಳೇ, ಪ್ರತಿಯೊಂದು ಕರ್ಮದಲ್ಲೂ ಭಗವಂತನನ್ನ ಜೊತೆಯಲ್ಲಿ ಇಟ್ಕೊಳ್ಳಿ. ರಾಜಯೋಗ ಕೇವಲ ಅಮೃತ ವೇಳೆ ಮಾತ್ರ ಅಲ್ಲ, ಸಾಯಂಕಾಲ ಮಾತ್ರ ಅಲ್ಲ, ಸರ್ವ ಸಂಬಂಧದಲ್ಲಿ ಉಪಯೋಗ ಮಾಡಿ. ಆವಾಗ ಸರ್ವ ಸಂಬಂಧದಲ್ಲಿ ಬಾಬಾ ನಿಮ್ಮ ಜೊತೆಯಲ್ಲಿರ್ತಾರೆ. ಆ ಒಂದು ಆಶೀರ್ವಾದದಿಂದ, ವರದಾನದಿಂದ ನಿಮ್ಮ ಪಾಲನೆ, ಪೋಷಣೆ, ಸೇವಾ ಯೋಗ್ಯ ಆಗ್ತಾ ಇರ್ತೀರ. ಆವಾಗ ನೀವು ತಂದೆಯ ಸಮಾನರಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತೀರಾ, ವಾ 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 ಅಂತ ಹೇಳ್ತಾ ಇರ್ತೀರಾ. ಇವತ್ತು ಸರ್ವಕರ್ಮದಲ್ಲೂ ನಮ್ಮ ಬಾಯಿಂದ ವಾ ವಾ ಯಾಕೆ ಬರೋದಿಲ್ಲ ಅಂತಂದ್ರೆ ಕಾರಣ ಇಷ್ಟೇ, ಸದಾ ನಾವು ಭಗವಂತನನ್ನ ಸರ್ವಕರ್ಮದಲ್ಲಿ ಜೊತೆಯಾಗಿ ಇಟ್ಕೊಳ್ಳೋದಿಲ್ಲ. ನೆನ್ಪಿಟ್ಕೊಳ್ಳಿ. ಕೆಲವೊಬ್ಬರು ಮಕ್ಕಳು ತುಂಬಾ ಬುದ್ಧಿವಂತರು, ತಮಗೆ ಬೇಕಾದಾಗ ಮಾತ್ರ ಬಾಬನಿಗೆ ಬೇಕಾದಾಗ ನಾನಿಲ್ಲ. ಹಂಗಾಗೋದಿಲ್ಲ, ಲೆಕ್ಕಾಚಾರಗಳು ಹಂಗಿಲ್ಲ ಆತ್ಮೀಯರೇ. ಬಾಬನಿಗೆ ಬೇಕಾದಾಗ ನೀವಿದ್ರೆ ಮಾತ್ರ ನಿಮಗೆ ಬೇಕಾದಾಗ ಬಾಬಾ ಬರ್ತಾರೆ, ಇದು ನಿಯಮ. ಅಮೃತ ವೇಳೆ ನಾನು ಹೇಳೋದಿಲ್ಲ, ಶಾರೀರಿಕ ಶ್ರೀಮತ ಫಾಲೋ ಮಾಡೋದಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಬೇಕಾದಷ್ಟು ತಿಂತೇನೆ, ಮದುವೆ ಮನೆಗೆ ಹೋಗ್ತಾ ಇರ್ತಾನೆ, ನಾಲ್ಗೆ ಚಪ್ಪಲಿ ತಿಂತಾ ಇರ್ತೇನೆ, ಬಾಬಾ ಮಾತ್ರ ನನಗೆ ಹೆಲ್ಪ್ ಮಾಡ್ಬೇಕು. ಅದ್ ಹೆಂಗಾಗ್ತದೆ? ಸ್ಕೂಲಿಗೆ ಹೋಗೋದಿಲ್ಲ, ಹೋಮ್ ವರ್ಕ್ ಮಾಡೋದಿಲ್ಲ, ಕ್ರಿಕೆಟ್ ಆಡ್ತಾ ಇರ್ತಾನೆ, ಟೀಚರ್ ಪಾಠ ಮಾಡ್ಬೇಕಾದ್ರೆ ಅದ್ರ ಕಡೆ ಗಮನ ಕೊಡಲ್ಲ, ನಾನು ರಾಕೆಟ್ ಆಡಿಸ್ತೇನೆ, ಟೀಚರ್ ನಿಂದನೆ ಮಾಡ್ತೇನೆ, ಪಕ್ಕದಲ್ಲಿ ಸ್ಟೂಡೆಂಟ್ಸ್ ಗಳಿಗೂ ತೊಂದರೆ ಕೊಡ್ತೇನೆ, ಫಸ್ಟ್ ರ್ಯಾಂಕ್ ಬರ್ಬೇಕು ಅಂದ್ರೆ ಹೆಂಗಾಗ್ತದೆ? ಆಗತ್ತಾ? ಇಲ್ಲ ತಾನೆ? ಹಾಗೆ ಇಲ್ಲೂನು ಕೂಡ ಬಾಬಾ ಏನ್ ಹೇಳ್ತಾನೆ,
ನಾನು ಹೇಳಿರುವಂತ ಶ್ರೀಮತ ಪ್ರತಿದಿನ ಮುರಳಿ ಹೊಸ 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 ಮತವನ್ನು ಏನು ಕೊಡ್ತಾ ಹೋಗ್ತೀನೋ ಸಮಯದ ಅನುಸಾರದಲ್ಲಿ ಅದನ್ನು ಫಾಲೋ ಮಾಡ್ತಾ ಹೋಗಿ ಸಾಕು. ಹೆಚ್ಚಿಗೆ ಚಿಂತೆ ಮಾಡ್ಬೇಕು ಅಂತ ಇಲ್ಲ. ಅದಕ್ಕೆ ಬಾಬಾ ಸುಂದರ ಉದಾಹರಣೆ ಹೇಳಿ. ಇನ್ನು ಒಂದು ಪುರುಷನಿಗೆ ಒಂದು ಮಹಿಳೆಯ ಜೊತೆಗೆ ಮದುವೆ ಆಗ್ಬೇಕಾದ್ರೆ ಮದುವೆ ಮಂಟಪದಲ್ಲಿ ಅಗ್ನಿ ಸಾಕ್ಷಿಯಾಗಿ ಯಜ್ಞಕುಂಡದಲ್ಲಿ ಗುರು ಹಿರಿಯರ ಎದುರುಗಡೆಗೆ ಸಪ್ತಪದಿಯನ್ನು ತುಳಿಸ್ತಾರೆ. ಯಾಕೆ? ಪತಿ ಏನು ಕಾಲನ್ನು ಇಟ್ಟಿರ್ತಾರೋ ಅದರ ಮೇಲೇನೆ ಕಾಲಿಡ್ತಾ ಹೋಗ್ಬೇಕು. ಅಂದ್ರೆ ನಮ್ ಕಡೆಗೆಲ್ಲ ಸಪ್ತಪದಿಯನ್ನು ತುಳಿಸ್ತಾರೆ. ಅದು ಫಿಲ್ಮ್ ಅಲ್ಲೆಲ್ಲ ನೋಡಿದ್ವಿ. ಸಪ್ತಪದಿ ಹೇಳುವಂತ ಒಂದು ಫಿಲ್ಮ್ ಬಂದಿತ್ತು. ಅದ್ರಲ್ಲಿ 7 ಕಾಲು ಇರ್ತದೆ. ಅದರ ಮೇಲೇನೆ ಪುರುಷ ಕಾಲಿಡ್ತಾ ಹೋಗ್ತಾನೆ, ಪತ್ನಿ ಮದ್ವೆ ಆಗುವಂತ ಆ ಮಹಿಳೆನೂ ಕೂಡ ಕಾಲಿಡ್ತಾ ಹೋಗ್ತಾನೆ. ಅಂದ್ರೆ ಮುಂದೆ ಹೇಗೆ ಆ ವ್ಯಕ್ತಿ ನಡೀತಾನೋ ಹಾಗೇ ನಡ್ಕೊಂಡು ಹೋಗ್ಬೇಕು. ಹಾಗೆ ಭಗವಂತ ನಿಮಗೆ ಪ್ರತಿದಿನ ಮಾನಸಿಕವಾಗಿ ಹೇಗೆ ಇರಬೇಕು, ಯಾವ ವರದಾನ, ಯಾವ ತಪಸ್ಸು, ಯಾವ ರೀತಿ ಸೇವೆ ಮಾಡ್ಬೇಕು ಅಂತ ಹೇಳ್ತಾ ಅಷ್ಟನ್ನು ಮಾಡ್ತಾ ಹೋಗಿ. ಬೇರೆ ಏನು ನೀವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದರ ಪ್ರಕಾರ ಮಾಡ್ಕೊಂಡು ಹೋಗಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅವನ ಜೊತೆಗೆ ಜೀವನ ಮಾಡಬೇಕು, ವಿಚಾರ ಸಾಗರ ಮಂಥನ ಮಾಡಬೇಕು. ಮುರಳಿ ಹೇಳಿರುವಂತ ನಿಮಗೆ ಬೇಕಾಗಿರುವಂತ ಪಾಯಿಂಟ್ಸ್ ಅನ್ನ ತೆಗೆಯುವಂತ ಒಂದು ಯೋಗ್ಯತೆ ನಿಮ್ಮಲ್ಲಿ ಬರಬೇಕಾಗ್ತದೆ. ಅವನ ಒಂದು ಆಂತರ್ಯದ ಒಂದು ಭಾವನೆಯನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಶುದ್ಧವಾದಂತಹ ಶಿರೂಡು ಬುದ್ಧಿ ನಮ್ಮಲ್ಲಿ ಇರಬೇಕಾಗ್ತದೆ. ಅವರವರ ಒಂದು ಬಲಹೀನತೆಗಳು, ಅವರ ವಿಶೇಷತೆಗಳು, ಅವರ ಲೇವಲ್ ಅವರಿಗೆ ಮಾತ್ರ ಗೊತ್ತಿರ್ತದೆ ಹೊರತು ಬೇರೆ ಯಾರಿಗೂ ಕೂಡ ಸ್ಪಷ್ಟ ಪ್ರಮಾಣದಲ್ಲಿ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸದಾ ಸ್ವತಃ ಏನ್ ಮಾಡ್ಬೇಕಂತೆ? ಆಜ್ಞಾಕಾರಿಗಳಾಗಿ ತಂದೆಯ ಆಜ್ಞೆಯನ್ನ ನೀವು ಫಾಲೋ ಮಾಡಿದಾಗ ನಿಮ್ಗೆ ವಿಲ್ ಪವರ್ ಅನ್ನ ಕೊಡ್ತೇನೆ. ನಿನ್ನೆ ನಮ್ಮ ತಾಯಿರಿಗೆ ಆರೋಗ್ಯ ಸರಿ ಇರ್ಲಿಲ್ಲ. ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು. ಏನ್ ಮಾಡೋದು? ಬೆಳಗ್ಗೆ ಬಾಬಾನ ಮುರಳಿ ನೆನ್ಪು ಬಂತು. ಮಗು ಏನೇ ಸಮಸ್ಯೆ ಬಂದ್ರು ರಾಜಯೋಗದಿಂದ ಸಮಸ್ಯೆನ ಪರಿಹಾರ ಮಾಡ್ಕೋ ಅಂತ ಬಂದ್ಬಿಟ್ಟು ಯೋಗ ಮಾಡ್ತಾ ಕೂತ್ಕೊಂಡು 1 ಗಂಟೆ ಆರೋಗ್ಯ ಸರಿಯಾಗ್ಬಿಡ್ತು. ಆತ್ಮೀಯರೇ, ಸತ್ಯ ಹೇಳ್ತೇನೆ, ಆರೋಗ್ಯ ಸರಿ ಮಾಡ್ಲಿಕ್ಕೆ ಅಂತ ನಿಮಿತ್ತವಾಗಿ ನಾವು ಮಾತ್ರೆ ಕೊಟ್ಟಿರ್ತೀವಿ. ಆದ್ರೆ ಆ ಮಾತ್ರೆಗಿಂತ ರಾಜಯೋಗ ತುಂಬಾ 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 ರಿಸಲ್ಟ್ಸ್ ಅನ್ನ ಕೊಡುತ್ತೆ. ನನಗೆ ಅನುಭವ ಇದೆ. ಯಾವುದೇ ಕರ್ಮದಲ್ಲಿ ಸ್ಥೂಲ ರೂಪದಲ್ಲಿ ಅವರಿಗೆ ಮಾಡಿ ಏನೇ ಮಾಡಿ ಅದರ ಜೊತೆಯಲ್ಲಿ ಭಗವಂತನ ಸಹಯೋಗ, ಸಹಕಾರ, ಶಕ್ತಿ ಇರ್ಲಿ. ಅವಾಗ ನೋಡಿ ಬದಲಾವಣೆ ಹೇಗೆ ಕಂಡು ಬರ್ತದೆ ಅಂತ. ಅವಾಗ ನಿಮ್ಗೆ ಬರುವಂತ ಸಮಸ್ಯೆಗಳಿಗೆ ಅದೇ ದಿನ ಬಾಬಾ ಏನ್ ಮಾಡ್ತಾರೆ? ಮುರಳಿಯಲ್ಲಿ ಉತ್ತರ ಇರ್ತಾರೆ. ಅದ ಮುರಳಿಯನ್ನು ನಾವು ತದೇಕ ಚಿತ್ತತೆಯಿಂದ, ಏಕಾಗ್ರತೆಯಿಂದ, ಗಮನದಿಂದ ಓದಿದಾಗ ಮಾತ್ರ ಆ ಸಮಯಕ್ಕೆ ಸರಿಯಾಗಿ ಆ ಉತ್ತರಗಳು ನಮಗೆ ಗೊತ್ತಾಗ್ತವೆ. ಲೌಕಿಕದಲ್ಲೂ ಕೂಡ ಸ್ಕೂಲಲ್ಲಿ ನಾವು ಓದಬೇಕಾದ್ರೆ ಮನಸ್ಪೂರ್ವಕವಾಗಿ ಓದಿದಿದ್ರೆ, ಮನಸ್ಸಿನಲ್ಲಿ ಪ್ರಿಂಟ್ ಆಗಿದ್ರೆ, ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದಾಗ ಆ ಉತ್ತರ ನಮಗೆ ಏನಾಗ್ತದೆ? ಹೊರಗಡೆಗೆ ಬರ್ತದೆ. ಆತ್ಮೀಯರೇ, ಕಾಟಾಚಾರಕ್ಕಂತ ಓದಿದ್ರೆ ಬರೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಆಜ್ಞೆಯನ್ನು ಕೂಡ ಶಿರಸಾವಹಿಸಿಬಿಟ್ಟು ಯಾರು ಫಾಲೋ ಮಾಡ್ತಾರೋ ಅಷ್ಟು ಅವರ ಜೀವನ ಶ್ರೇಷ್ಠವಾಗ್ತದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಪರ್ಸೆಂಟೇಜ್ ಅಲ್ಲಿ ನಮಗೆ ಈಶ್ವರೀಯ ಸುಖಾನುಭೂತಿ ಆಗ್ತಾ ಇಲ್ಲ ಅಂತಂದ್ರೆ ಅರ್ಥ ಅಷ್ಟು ಪ್ರಮಾಣದಲ್ಲಿ ಭಗವಂತನ ಆಜ್ಞೆಯನ್ನು ನಾನು ಫಾಲೋ ಮಾಡ್ತಾ ಇಲ್ಲ, ಶ್ರೀಮತವನ್ನ ಫಾಲೋ ಮಾಡ್ತಾ ಇಲ್ಲ, ಅದರಲ್ಲೆಲ್ಲೋ ತಪ್ಪಿದ್ದೇನೆ. ಅದಕ್ಕಾಗಿ ನನಗೆ ಅಷ್ಟು ಪ್ರಮಾಣದಲ್ಲಿ ಅನುಭವ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಬೇಕು. ಸರಿ, ಹಾಗಿದ್ರೆ ನಾವೇನೇನ್ ತಪ್ಪನ್ನ ಮಾಡ್ತೀವಿ? ಮೊದಲನೇದು ಬಾಬಾ ಹೇಳಿದ್ರು, ಪ್ರತಿದಿನ ನಾನು ಮುರಳಿಯಲ್ಲಿ ಹೇಳ್ತೇನೆ ಮಕ್ಕಳೇ, ಪವಿತ್ರರಾಗಿ ಕಾಮಜೀತರಾಗಿ ಅಂತ. ಅದು ನಾನು ಇಷ್ಟು ಭಾವದಿಂದ ಹೇಳ್ತೇನೋ ಅಷ್ಟು ಭಾವದಲ್ಲಿ ನನ್ನ ಮಕ್ಕಳು ಫಾಲೋ ಮಾಡ್ತಾ ಇಲ್ಲ. ಇನ್ನು ಇಚ್ಛೆಗಳು, ಆಸಕ್ತಿಗಳು, ಆಕರ್ಷಣೆಗಳು, ವಿಕಾರಗಳು ಮನದಲ್ಲಿ ಇನ್ನೂ ಇದೆ. ಅದಕ್ಕೆ ಬೇಕಾಗಿರುವಂತ, ಅದಕ್ಕೆ ಸಪೋರ್ಟ್ ಕೊಡುವಂತ ಸೀರಿಯಲ್ ಫಿಲ್ಮ್ಗಳನ್ನ ಇನ್ನೂ ನನ್ನ ಮಕ್ಕಳು ನೋಡ್ತಾ ಇದ್ದಾರೆ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಾವು ಮಾಡ್ತಿದ್ವೋ ಇಲ್ವೋ ಅಂತ. ಅದಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು, ಆಕರ್ಷಿತರಾಗುವಂಥದ್ದು, ವೆರೈಟಿ ಆಹಾರವನ್ನ ತಿನ್ನಬೇಕು, ವೆರೈಟಿ ಬಟ್ಟೆ ಹಾಕೊಳ್ಬೇಕು, ಬಂಗಾರ ಧರಿಸಬೇಕು ಹೇಳುವಂಥದ್ದು ಆ ಕಾಮನೆಗಳು, ಇಚ್ಛೆಗಳು ಇದಾವೆ. ಅದರ ಜೊತೆಗೆ ಈಶ್ವರ ಯಜ್ಞದಲ್ಲೂ ಕೂಡ ನನಗೆ ಹೆಸರು ಬೇಕು, ಕೀರ್ತಿ ಬೇಕು, ಹೊಗಳಬೇಕು, ಸನ್ಮಾನ ಬೇಕು, ಅದನ್ನು ಕೂಡ ಒಂದು ಕಾಮನೆ, ಇಚ್ಛೆಗಳು ಇರ್ತಾವೆ. ಹೀಗೆ ಸ್ಥೂಲವಾಗಿ ವಿಷಯದಿಂದ ನೀವು ಹೊರಗಡೆ ಬಂದ್ರೂ ಕೂಡ ಸಣ್ಣ ಸಣ್ಣವಾಗಿರುವಂತ ಒಂದು ಅವಜ್ಞೆಗಳು, ಇಚ್ಛೆಗಳು, ಆಸೆಗಳು ಕೂಡ ನಿಮ್ಮನ್ನ ಸಂಪೂರ್ಣವಾಗಿ ಸಮರ್ಥನನ್ನಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಕ್ರೋಧ, ಕಾಮ ವಿಕಾರದ ಬಗ್ಗೆ ಹೆಚ್ಚಿನ ಜನ ಜಯ ಪ್ರಾಪ್ತಿ ಮಾಡಿರ್ಬೋದು.
ಆದ್ರೆ ಕೆಲವರು ಹೇಳ್ತಾರೆ, ಕ್ರೋಧ ಮಾಡದಿದ್ರೆ ನಮ್ಮ ಮಕ್ಕಳ ಮಾತು ಕೇಳೋದಿಲ್ಲ, ಸ್ವಲ್ಪ ರೂಪ್ ತೋರಿಸ್ಬೇಕಾಗ್ತದೆ, ಹೆಸರನ್ನು ಸ್ವಲ್ಪ ಚೇಂಜ್ ಮಾಡ್ತಾರೆ. ಓಕೆನಾ? ಬಾಬಾ ಹೇಳ್ತಾರೆ, ಕಾಮ ವಿಕಾರದ ತಮ್ಮ ಕ್ರೋಧ, ಕಾಮ ವಿಕಾರದ ಮೇಲೆ ನೀವು ಜಯ ಪ್ರಾಪ್ತಿ ಮಾಡಿದೀರಿ ಅಂತಂದ್ಮೇಲೆ ಕ್ರೋಧ ಏನು ದೊಡ್ಡ ವಿಷಯ ಅಲ್ಲ. ಆದರೆ ಈ ಕ್ರೋಧ ಬರ್ಲಿಕ್ಕೂ ಕಾರಣ ಏನು ಅಂತಂದ್ರೆ, ನೀವು ಯಾವುದೋ ಒಂದು ಆಜ್ಞೆಯನ್ನ ಫಾಲೋ ಮಾಡದೇ ಇರುವಂತ ಕಾರಣದಿಂದ ಕ್ರೋಧ ಬರುವಂತ ಒಂದು, ಕ್ರೋಧದಲ್ಲಿ ನೀವು ಬರಲಿಕ್ಕೆ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಅಂದ್ರೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ನೀವು ರಾಜಯೋಗದಿಂದ ಪ್ರತಿಯೊಂದು ಆತ್ಮನಿಗೂ ಕೂಡ ಆ ದಿನದ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡಿದಿದ್ರೆ ಯಾವುದೇ ವ್ಯಕ್ತಿ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಹೆಚ್ಚಿನ ರೂಪದಲ್ಲಿ ಅಪೋಸಿಷನ್ ಮಾಡೋದಿಲ್ಲ. ಸರಿ, ಕೆಲವೊಂದ್ಸಲ ಅಪೋಸಿಷನ್ ಮಾಡಿದ್ರು, ನಿಮ್ಮ ಮೇಲೆ ಸಿಟ್ಟು ಮಾಡಿದ್ರು ಕೂಡ ಅದು ನಮ್ಮ ಕರ್ಮದ ಲೆಕ್ಕಾಚಾರ ಅಂತಾನೆ, ನಾನೇ ಮಾಡಿರುವಂತ ತಪ್ಪು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಸ್ವೀಕಾರ ಮಾಡಬೇಕೇ ಹೊರತು ಬೇರೆ ತಪ್ಪು ಮಾಡಿದ್ದು ಅಂತ ನಾವು ಏನ್ ಮಾಡಬಾರ್ದು, ಬೆರಳು ತೋರಿಸಬಾರ್ದು. ಆದಷ್ಟು ಬೇಗ ನಿಮ್ಮ ಮನಸ್ಸನ್ನ ಏನ್ ಮಾಡ್ಬೇಕು, ಬಿಂದು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಷ್ಟು ನಿಮ್ಮಲ್ಲಿ ವ್ಯರ್ಥ ಏನಾಗ್ತದೆ, ಕಡಿಮೆ ಆಗ್ತದೆ. ಯಾವುದೋ ಒಂದು ವ್ಯಕ್ತಿ ಜೊತೆಗೆ ಫೋನಲ್ಲೋ ಮೊಬೈಲಲ್ಲೋ ಮೆಸೇಜಲ್ಲೋ ಸ್ಥೂಲವಾಗೋ 5-10 ನಿಮಿಷ ಜಗಳ ಆಗಿರ್ತದೆ, ತಿಂಗಳಾನುಗಟ್ಲೆ ಅವ್ರ ಬಗ್ಗೆ ಅವ್ರು ಹೀಗೆ ಹೇಳ್ದಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಅದು ವ್ಯರ್ಥ ಅಲ್ವಾ ಮಕ್ಕಳೇ ಅಂತ ಕೇಳ್ತಾರೆ ಬಾಬಾ. ಅದಕ್ಕಾಗಿ ಮಕ್ಕಳು ಭಾಷಣ ಮಾಡ್ತಾರೆ, ಬೇರೆಯವ್ರು ತಿಳಿಸ್ತಾರೆ, ಅದು ಅವ್ರ ಜೀವನದಲ್ಲಿ ಬಂದಾಗ ಮಾತ್ರ ವ್ಯರ್ಥಕ್ಕೆ ವಶೀಭೂತರಾಗ್ತಾರೆ. ಅದಕ್ಕಾಗಿ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನು ಬಾಬಾ ಹೇಳಿದ್ರು, ಕೆಲವರು ಬೇರೆಯವರಿಗೆ ದುಃಖವನ್ನ ಕೊಡೋದಿಲ್ಲ, ಅದು ಸ್ವತಃ ದುಃಖವನ್ನ ಸ್ವೀಕಾರ ಮಾಡ್ಬಿಡ್ತಾರೆ. ಹೇಗೆ ಸ್ವೀಕಾರ ಮಾಡ್ತಾ ಅಂದ್ರೆ, ಉದಾಹರಣೆ, ಅಯ್ಯೋ ಅವ್ರು ತುಂಬಾ ದಿನ ಆಯ್ತಲ್ಲ ಕ್ಲಾಸಿಗೆ ಯಾಕೆ ಬರ್ತಾ ಇಲ್ಲ, ನಮ್ಮಿಂದ ಏನ್ ತಪ್ಪಾಯ್ತೋ ಏನೋ, ಇವ್ರು ಮೊದ್ಲೆಲ್ಲ ವಿಡಿಯೋ ಆನ್ ಮಾಡ್ತಿದ್ವಿ ಇವಾಗ ಯಾಕೆ ಆನ್ ಮಾಡ್ತಾ ಇಲ್ಲ, ನನ್ನ ಅನುಭವ ನಾನು ಹೇಳ್ತಾ ಇರೋದು. ಸರಿನಾ? ಹೀಗೆ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆಯವ್ರ ಬಗ್ಗೆ ನಾವೇನ್ ಮಾಡೋದು, ದುಃಖವನ್ನ ತಂದ್ಕೊಂಡ್ಬಿಡೋದು. ಯಾಕಂದ್ರೆ ಈ ಎಲ್ಲ ಘಟನಾವಳಿ ನನ್ನ ಜೀವನದಲ್ಲಿ ನಡೆದ ಹೊತ್ತಿಗೆ ನಾನು ಹೇಳ್ತಾ ಇರೋದು. ಆ ಘಟನಾವಳಿಗೆ ನಡೆದಾಗ ಈ ವಿಷಯವನ್ನು ಬಾಬನ ಹತ್ರ ಎದುರುಗಡೆಗೆ ಇಟ್ಟಾಗ ಬಾಬಾ ಹೇಳ್ತಾನೆ, ಮಗು, ಆತ್ಮಗಳ ಜೊತೆ ಲೆಕ್ಕಾಚಾರ ಕ್ಲಿಯರ್ ಆಗಿದೆ, ಅಥವಾ ಆ ಆತ್ಮ ಇನ್ನೂ ಉನ್ನತ ಮಟ್ಟದ ವಿಷಯವನ್ನು ತಿಳ್ಕೊಳ್ಳಿ ಬೇರೆ ಕಡೆಗೆ ಹೋಗಿದೆ, ಅಥವಾ ನೀನು ಬೇರೆ ಕಡೆ ನಿನ್ನ ಶಿಫ್ಟ್ ಮಾಡಿದೇನೆ ಬೇರೆ ಜ್ಞಾನಕ್ಕೆ, ಅದಕ್ಕಾಗಿ ನೀನು ಅದು ಚಿಂತೆ ಮಾಡಬೇಡ, ಆ ವಿದ್ಯಾರ್ಥಿ ಆ ಮಗು ನನಗೆ ಸಂಬಂಧಪಟ್ಟಿದ್ದು, ನಾನು ಅದನ್ನು ನೋಡ್ಕೊಳ್ತೀನಿ. ಅವರು ನಿಮ್ಗೆ ದುಃಖ ಕೊಡದಿದ್ರು ಕೂಡ ನಾವೇನ್ ಮಾಡ್ತೀವಿ, ಸೂಕ್ಷ್ಮ ರೂಪದಲ್ಲಿ ಅವರಿಂದ ದುಃಖವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ದುಃಖ ಕೊಡೋದು ಹೇಗೆ ತಪ್ಪು, ದುಃಖವನ್ನ ತೆಗೆದುಕೊಳ್ಳುವುದು ಕೂಡ ತಪ್ಪು. ಈ ರೀತಿ ಹೊಸ ಕರ್ಮದ ಲೆಕ್ಕಾಚಾರವನ್ನ ನಿಮಗೆ ನೀವೇ ಆಹ್ವಾನ ಮಾಡ್ಕೊಳ್ತೀರಾ. ಇದರಿಂದನೂ ಕೂಡ ವ್ಯರ್ಥದ ಖಾತೆ ಆರಂಭವಾಗ್ತದೆ. ಇವತ್ತಿನ ಸ್ಲೋಗನಲ್ಲೂ ಕೂಡ ಹೇಳಿದಲ್ಲ ಬಾಬಾ, ಯಾರದಾದ್ರ ಬಗ್ಗೆ ವ್ಯರ್ಥ ಚಿಂತನೆ ಮಾಡೋದು ಅಥವಾ ನಿಮ್ಮ ಬಗ್ಗೆ ಅವರು ವ್ಯರ್ಥ ಚಿಂತನೆ ಮಾಡ್ಲಿಕ್ಕೆ ನೀವು ಸಹಕಾರಿ ಆಗೋದನ್ನು ಕೂಡ ಇದು ಕೂಡ ಅಪವಿತ್ರತೆ ಅಂತ ಹೇಳ್ತಪ್ಪ. ಅದಕ್ಕಾಗಿ ಎಲ್ಲರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆ, ಇಲ್ಲಿ ದುಃಖವನ್ನು ತೆಗೆದುಕೊಳ್ಬೇಡಿ. ನೋಡಿ ಮಗು, ಸದಾ ಸಮರ್ಥ ಅಂತ ತಂದೆಗೆ ಹೇಳ್ತಾರಲ್ಲ, ನನ್ನ ಮಕ್ಕಳು ಎಷ್ಟೇ ನಿಂದನೆ ಮಾಡ್ತಾರೆ ಮಕ್ಕಳು, ಮಗು ಅದನ್ನ ನಾನು ಅದನ್ನು ಸ್ವೀಕಾರ ಮಾಡ್ತೀನ? ಇಲ್ಲ ಅಲ್ವಾ, ನನಗೆ ಗೊತ್ತು ನಾನು ಹೆಂಗಿದ್ದೇನೆ ಏನು ಅಂತ. ಅದಕ್ಕಾಗಿ ನೀನು ಬಾಬಾ ಹೇಳ್ದಂಗೆ ಇದೆಯೋ ಇಲ್ವೋ ಅಷ್ಟನ್ನು ಮಾತು ಚೆಕ್ ಮಾಡ್ತಾ ಹೋಗು. ಭಗವಂತ ಮುಳ್ಳೆಲ್ಲಿ ಹೇಳ್ತಾ ಇದ್ದಾಗ ನೀವು ಇದ್ದೀರೋ ಇಲ್ವೋ ಅಷ್ಟನ್ನು ಮಾತು ಚೆಕ್ ಮಾಡು. ಹೋಗಿ ಇನ್ನೊಂದು ಹೇಳ್ತೇನೆ ನಿಮ್ಗೆ, ಒಂದು ಸೀಕ್ರೆಟ್ ಹೇಳ್ತೇನೆ, ಅರ್ಥ ಮಾಡ್ಕೊಂಡು. ನನ್ನ ಜೀವನದ ಅನುಭವದ ಆಧಾರದಲ್ಲಿ ಹೇಳ್ತಾ ಇರುವಂತದ್ದು, ಈಶ್ವರಿ ಸುಖ, ಈಶ್ವರಿ ಸೇವೆಯ ಫಲ ಅಥವಾ ನಿಮ್ಮ ಜೀವನದ ಶ್ರೇಷ್ಠತೆ ಹೇಳುವಂಥದ್ದು ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಮಾನಸಿಕ ಸ್ಥಿತಿಯಲ್ಲಿ ಯಾರ್ದೋ ಹೊಗಳಿಕೆ, ಯಾರ್ದೋ ಸನ್ಮಾನ, ಯಾರ್ದೋ ಉಡುಗೊರೆ, ಯಾರದೇ ಮಾತಿನ ಮೇಲೆ ಅವಲಂಬಿತರಾಗಬೇಡಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತಂದ್ರೆ, ನಾನು ಎಷ್ಟೋ ಸಲ ನೋಡಿದ್ದೀನಿ ಆತ್ಮೀಯರೇ, ಬೇರೆ ಬೇರೆ ಈಶ್ವರ ಸೇವೆ ಮಾಡ್ಲಿಕ್ಕೆ ಹೋಗಿರ್ತೀವಿ, 50 ಜನ 100 ಜನ ಎದುರುಗಡೆಗೂ ಕ್ಲಾಸ್ ಮಾಡಿದ್ದಿರ್ತದೆ, 2 ದಿನ 3 ದಿನ ಬಟ್ಟಿ ಮಾಡಿದ್ದಿರ್ತದೆ. ಅಂದ್ರೆ ಬೇರೆ ಬೇರೆ ಲೆವೆಲ್ ಅಲ್ಲಿ ಬಾಬಾ ನಮ್ಮನ್ನ ಸೇವೆ ಕರ್ಕೊಂಡು ಹೋಗಿದ್ದಾರೆ. ಯಾರಿಗೊಬ್ರಿಗೆ ಕೋರ್ಸ್ ಕೊಟ್ಟಿದ್ದಿದೆ, ಒಂದು 25 ಜನರಿಗೆ ಕೋರ್ಸ್ ಕೊಟ್ಟಿದ್ದಿದೆ, ಚಿತ್ರ ಪ್ರದರ್ಶನ ಕೋರ್ಸ್ ಕೊಟ್ಟಿದ್ದಿದೆ, ಸ್ಥೂಲ ಸೇವೆ ಮಾಡಿದ್ದಿದೆ, ಧನ ಸೇವೆ ಮಾಡಿದ್ದಿದೆ, ಬಟ್ಟೆ ಮಾಡಿದ್ದಿದೆ, ಇಲ್ಲ ವೆರೈಟಿ ಮಾಡಿದ್ದಿದೆ. ಈಗ ಒಂದು 2 ವರ್ಷದಿಂದ ಒಂದ್ ಕಡೆ ಕೂರಿಸ್ಬಿಟ್ಟು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಫೈನಲಿ ಎಲ್ಲವನ್ನು ನೋಡಿದಾಗ ಈ ಮದುವೆ ಮಧ್ಯದಲ್ಲೂ ಕೂಡ ನಮಗೆಲ್ಲರಿಗೂ ಗೊತ್ತು, ಬೇರೆ ಕಡೆನೂ ಕೂಡ ಸೇವೆ ಮಾಡ್ಲಿಕ್ಕೆ ಬಾಬಾ ಕಳಿಸಿದ್ರು. ಆದ್ರೆ ಅದೆಲ್ಲವನ್ನ ನೋಡಿದಾಗ ಮನೇಲಿ ಕೂತ್ಕೊಂಡು ತಪಸ್ಸು ಮಾಡಿದಾಗ ಏನೊಂದು ಮನಸ್ಸು ಖುಷಿ ಆಗತ್ತಲ್ಲ, ಅದು ಅಲ್ಲೆಲ್ಲ ಹೋದಾಗ ಆ ಪರ್ಸೆಂಟೇಜ್ ಅಲ್ಲಿ ಆಗೋದಿಲ್ಲ. ಅದನ್ನ ಅವರ ಒಂದು ವಾಯುಮಂಡಲ ವೈಬ್ರೇಷನ್ ಕೂಡ ಏನಾಗಿ ಚೇಂಜ್ ಆಗುತ್ತೆ. ಫೈನಲಿ ಏನು,
ನನ್ನ ಮನಸ್ಸನ್ನ ಚೆಕ್ ಮಾಡ್ಕೊಳ್ಬೇಕಲ್ಲ, ನಾನು ಇಷ್ಟು ಸಂಪಾದನೆ ಮಾಡ್ಕೊಂಡಿದ್ದೇನೆ ಅಂತ. ಇಲ್ಲಿ ವಾತಾವರಣ ರೆಡಿ ಆಗಿದ್ದಿರ್ತದೆ. ಅಲ್ಲಿ ರೆಡಿ ಆಗುವವರೆಗೆ ಏನಾಗ್ತದೆ ಅಂತಂದ್ರೆ 1 ದಿನ 2 ದಿನ ಆಗ್ಬಿಡ್ತದೆ, 3 ದಿನ ಚೆನ್ನಾಗಿ ರೆಡಿ ಆಗುವವರೆಗೆ ಬಟ್ಟೆ ಮುಗ್ದೋಗ್ಬಿಟ್ಟಿರ್ತದೆ. ಅದಕ್ಕಾಗಿ ಫೈನಲಿ ನೀವು ಮಾಡಿರುವ ಕರ್ಮದ ಫಲವನ್ನ ನೀವೇ ಚೆಕ್ ಮಾಡ್ಕೊಳ್ಳಿ. ಆಂತರಿಕ ಮಾನಸಿಕವಾದಂತಹ ಒಂದು ಸಂಪಾದನೆಯನ್ನು ಚೆಕ್ ಮಾಡ್ಕೊಳ್ಳಿ ಹೊರತು ದಯವಿಟ್ಟು ಯಾರದೇ ಮಾತು, ಯಾರದೇ ಹೊಗಳಿಕೆ, ಯಾರದೇ ಸನ್ಮಾನದ ಆಧಾರದ ಮೇಲೆ ನಿಮ್ಮ ಜೀವನವನ್ನ, ಈಶ್ವರಿ ಸೇವೆಯ ಲೇವಲನ್ನ ದಯವಿಟ್ಟು ಪರಿಗಣನೆ ಮಾಡಬೇಡಿ. ಇವತ್ತು ಹೊಗಳುವಂತವರು ನಾಳೆ ತೆಗಳುತ್ತಾರೆ. ಇವತ್ತು ಹೊಗಳೋದನ್ನ ನೀವು ಸ್ವೀಕಾರ ಮಾಡಿದ್ರೆ ಅದೇ ಆತ್ಮ ನಾಳೆ ತೆಗಳಿದ್ರೆ ಯಾಕೆ ತೆಗಳಿದ್ರು ಹೇಳುವಂತ ಪ್ರಶ್ನೆ ನಿಮ್ಮಲ್ಲಿ ಬರ್ತದೆ. ಹೊಗಳಿದ್ರ ಓಕೆ, ತೆಗಳಿದ್ರ ಓಕೆ, ಟೆನ್ಷನ್ ತಗೊಳ್ಬೇಡಿ. ಯಾಕೆ, ನಾನು ಬಾಬನ ಹೇಳಿರುವಂತ ರೀತಿಯಲ್ಲಿ ಇದ್ದೇನೋ ಇಲ್ಲೋ ಏಕ್ ಬಾಪ್ ದೂಸರಾ ನಗೋ, ಅದ ಕಡೆಗೆ ಮಾತ್ರ ಗಮನವನ್ನ ಕೊಡಿ. ಪ್ರತಿ ಕರ್ಮ ಆದ ಮೇಲೆ ನಿಮ್ಮ ಮಾನಸಿಕ ಸ್ಥಿತಿಯನ್ನ ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ, ಬೇರೆ ಏನು ಬೇಡ, ಬೇರೇನು ಬೇಡ. ಯಾಕಂದ್ರೆ ವ್ಯವಹಾರ ಇರುವಂತದ್ದು, ಕರ್ಮ ಇರುವಂತದ್ದು ನಿಮ್ಮ ಮತ್ತು ಪರಮಾತ್ಮನ ಜೊತೆಲಿ ಅಷ್ಟೇ. ಬೇರೆಯವರ ಹೊಗಳಿಕೆಯಿಂದ ನಮ್ಮ ಲೆವೆಲ್ ಚೇಂಜ್ ಆಗೋದಿಲ್ಲ. ನನ್ನ ಸಂಪಾದನೆ ನನ್ನ ಲೆವೆಲ್ ಅಲ್ಲಿ ಅಷ್ಟೇ. ಅದಕ್ಕಾಗಿ ನೀವೇನು ಮಾಡ್ತಿದ್ರಿ, ಏನ್ ತಪ್ಪು ಮಾಡ್ತಿದ್ರಿ ಅಂತ ನಿಮಗೆ ಮಾತ್ರ ಗೊತ್ತು, ನಿಮ್ಮ ತಂದೆಗೆ ಮಾತ್ರ ಗೊತ್ತು. ಅದಕ್ಕಾಗಿ ಮನುಷ್ಯಾತ್ಮರ ಬಣ್ಣ ಬಣ್ಣದ ಮಾತುಗಳಿಗೆ ದಯವಿಟ್ಟು ಏನ್ ಮಾಡಬೇಡಿ, ಮೋಸ ಹೋಗದಿರಿ. ನನ್ನ ಜೀವನದ ಈಶ್ವರಿ ಜೀವನದ ಅನುಭವ ನಿಮ್ಗೆ ಹೇಳ್ತಾ ಇರ್ತಾರೆ. ಲೌಕಿಕದಲ್ಲೂ ಹಂಗೆ ಆಗ್ತದೆ. ನಾವು ಕಂಪನಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಸಾಲ ಬೇಕು, ತುಂಬಾ ಚೆನ್ನಾಗಿ ಹೊಗಳ್ತಿದ್ರು ಅವ್ರು. ಸಾಲ ತಗೊಂಡ್ಮೇಲೆ ಪೇಮೆಂಟೇ ಮಾಡ್ತೀವಿ. ಅಲ್ಲೂ ಅನುಭವಿಸಿದೀವಿ, ಇಲ್ಲೂ ಅನುಭವಿಸಿದೀವಿ, ಸರಿನಾ? ಅದಕ್ಕಾಗಿ ನಮ್ಗಾಗಿರುವಂತದ್ದು ಕಷ್ಟ ನಿಮ್ಗೆ ಆಗಬಾರ್ದು ಹೇಳುವಂತದ್ದು ವಿಷಯ. ಅಂದ್ರೆ ನಾನು ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ, ಸೇವೆಗೆ ಹೋದವ್ರು ಮಾತ್ರ ಚೆನ್ನಾಗಿ ಪುರುಷಾರ್ಥ ಮಾಡ್ಬಿಟ್ಟು ಸಂಪಾದನೆ ಮಾಡ್ಬೋದು ಅಂತಲ್ಲ, ನಿಮ್ಮಂಥವ್ರು ಕೂಡ ಮನೆ ಕೂತ್ಕೊಂಡು ಮಾಡ್ಬೋದು. ಇವತ್ತಿನ ಮುರಳಿ ಬಾಬಾ ಸ್ಪಷ್ಟವಾಗಿದ್ದಾರೆ, ಬಂಧನದಲ್ಲಿರುವಂತ ಮಾತೆಯರು ಇಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ, ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ನಾನು ಕೊಡ್ತೇನೆ ಅಂತ ಬಾಬಾ ಏನ್ ಮಾಡಿದ್ದಾರೆ, ಹೇಳಿದ್ದಾರೆ. ಅದಕ್ಕಾಗಿ ಯಾರು ಬೇಕಾದ್ರೂ ಮಾಡಬಹುದು. ಹೀಗೆ ಸಣ್ಣ ಸಣ್ಣ ರೂಪದಲ್ಲಿ ಏನೇನು ಅವಜ್ಞೆಗಳು ಇದ್ದಾವೋ ಅದನ್ನ ನೀವು ಅದರಿಂದ ಹೊರಗಡೆ ಬರಬೇಕಾಗ್ತದೆ. ಕರ್ಮದ ಲೆಕ್ಕಾಚಾರ ತುಂಬಾ ಏನಾಗಿದೆ, ಗುಹ್ಯವಾಗಿದೆ. ಈ ರೀತಿ ನೀವು ಆ ಆಜ್ಞೆಗಳನ್ನ ಸರಿಯಾಗಿ ಮಾಡ್ತಾ ಹೋದ್ರೆ ಯಾವ ಸ್ಥಿತಿ ಬೇಕೋ, ಯಾವ್ದು ಅನುಭವ ಬೇಕೋ ಅದು ಸಿಗ್ತಾ ಹೋಗ್ತದೆ. ಇನ್ನೊಂದು ಬಾಬಾ ಹೇಳ್ತಾರೆ, ಮತ್ತೆ ನೀವೇನ್ ಕರ್ಮ ಮಾಡಿದ್ರು ಕೂಡ ಆ ಕರ್ಮದ ಫಲ, ಪ್ರತ್ಯಕ್ಷ ಫಲ ನಾನು ನಿಮ್ಗೆ ಕೊಡ್ತೇನೆ. ಆ ಪ್ರತ್ಯಕ್ಷ ಫಲ ಏನ್ ಸಿಗ್ತದೋ ಅದು ಖುಷಿಯಾಗಿರಿ. ತಕ್ಷಣ ನೀವು ಪ್ರತ್ಯಕ್ಷ ಫಲವನ್ನ ನೋಡಿ. ಎದುರುಗಡೆ ಏನು ಬೇಕಾದ್ರೂ ಹೇಳ್ಬೋದು. ಅವರವರ ದೃಷ್ಟಿಕೋನ, ಅವರವರ ಒಂದು ಯೋಚನೆ, ಅವರವರ ಒಂದು ಮನೋಸ್ಥಿತಿ, ಅದಕ್ಕೆ ತಕ್ಕ ಹಾಗೆ ನಾವೆಂದೂ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಎಂದೂ ಕೂಡ ಯಾವುದೇ ಮನುಷ್ಯಾತ್ಮನತ್ತ ಎಲ್ಲಾ ವಿಷಯದಲ್ಲೂ ಸರಿ ಅಂತ ಸರ್ಟಿಫಿಕೇಟ್ ತಗೊಳ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನು, ಅವ್ರದ್ದು ತಪ್ಪಲ್ಲ. 100% ಸಂಸ್ಕಾರ ಯಾವ ಆತ್ಮನ ಜೊತೆಗೂ ಏನಾಗ ಮಿಲನ ಆಗೋದಿಲ್ಲ. ಎಲ್ಲ ವಿಷಯದಲ್ಲೂ ಸರಿ ಸಮಾನವಾಗಲಿ ಸಾಧ್ಯವೇ ಇಲ್ಲ. ಅದಕ್ಕೆ ಯಾರನ್ನು ಸಂಪೂರ್ಣವಾಗಿ ತೃಪ್ತ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೇ ಸ್ವತೃಪ್ತರಾಗಿ ಇನ್ನು ಭಗವಂತನನ್ನ ತೃಪ್ತಿಯನ್ನಾಗಿ ಮಾಡಿಸಿ. ಈ ರೀತಿ ನೀವೇನಾಗ್ಬೇಕು, ಚರಿತ್ರವಂತರಾಗ್ಬೇಕು. ಕೊನೆಯಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ವ್ಯರ್ಥವನ್ನ ಯೋಚನೆ ಮಾಡಬೇಡಿ, ವ್ಯರ್ಥವನ್ನ ನೋಡಬೇಡಿ, ವ್ಯರ್ಥವನ್ನ ಕೇಳಬೇಡಿ, ವ್ಯರ್ಥವನ್ನ ಮಾತಾಡಬೇಡಿ, ವ್ಯರ್ಥ ಕರ್ಮದಲ್ಲಿ ಸಮಯವನ್ನ ಹಾಳು ಮಾಡಬಾರದು. ಸಂಪೂರ್ಣವಾಗಿ ಈ ವಾರ ಪೂರ್ತಿ ನೀವು ನೋಡಿ ವ್ಯರ್ಥದ ಬಗ್ಗೆನೇ ಹೇಳ್ತಿದ್ದಾರೆ. ಈವನ್ ಇವತ್ತಿನ ವರದಾನದಲ್ಲೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ ವ್ಯರ್ಥವನ್ನು ಕೂಡ ಶಾಂತಿಯ ಶಕ್ತಿಯಿಂದ ಸ್ವಚ್ಛ ಮಾಡ್ಕೊಳ್ಳಿ. ಅದಕ್ಕಾಗಿ ವ್ಯರ್ಥವನ್ನ ಹೊರಗಡೆ ತೆಗೆಯುವುದು ಸ್ವಲ್ಪ ಪ್ರಯತ್ನವನ್ನ ಮಾಡಿದರೆ ಅಲ್ಲಿಂದ ಹೊರಗಡೆ ಬರ್ತೀವಿ. ಒಂದ್ಸಲ ಬಾಬಾ ಅವರ ಆತ್ಮದ ಬಗ್ಗೆ ಮುರಳಿ ನಡೆದಿತ್ತು. 15-20 ದಿವಸ ಪ್ರತಿದಿನ ಆತ್ಮ 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 ಆತ್ಮದ ಬಗ್ಗೆನೇ ನಡೀತಾ ಇತ್ತು. ಹಾಗೆ ಈಗ ಬಾಬಂದ ಏನಾಗಿದೆ ಅಂದ್ರೆ ಆ ವ್ಯರ್ಥವನ್ನ ತೆಗೆಯುವಂತ ಇದು ನಡೀತಾ ಇದೆ. ಅದ ಕಡೆ ನಾವು ಸ್ವಲ್ಪ ಗಮನ ಕೊಟ್ಟುಬಿಟ್ಟು ಏನಾಗ್ಬಿಡ್ತದೆ ನೋಡಿ, ಸಿಂಪಲ್. ಯಾವಾಗ ವ್ಯಾಕ್ಸಿನೇಷನ್ ಕೊಡ್ತೇನೆ ಅಂತ ಹೇಳ್ತಾರೆ, ಪಟ್ ಅಂತ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಸಮಸ್ಯೆ ಇರೋದಿಲ್ಲ. ಆಮೇಲೆ ನಾನು ಹೋಗ್ತೇನೆ ಅಂತ ಏನಾಗ್ತದೆ, ಕ್ಯೂನಲ್ಲಿ ನಿಲ್ಬೇಕಾಗ್ತದೆ. ಅಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಾ? ಯಾವ ಸಮಯದಲ್ಲಿ ಬಾಬಾ ಏನು ಮುರಳಿನ ಹೇಳ್ತಾ ಇದ್ದಾರೋ ಆ ಸಮಯದಲ್ಲಿ ನೀವು ಅದಕ್ಕೆ ಸ್ವಲ್ಪ ಪರಿಶ್ರಮ ಕೊಟ್ಬಿಟ್ರೆ ಬಾಬಾ ಅನ್ನೋದು ಹೆಚ್ಚಿನ ಸಹಯೋಗ ನಿಮ್ಗೆ ಏನಾಗ್ತಾ ಹೋಗ್ತದೆ, ಸಿಗ್ತಾ ಹೋಗ್ತದೆ. ಆವಾಗ ಆ ಒಂದು ತಪ್ಪಿನಿಂದ, ಮಾಯೆಯಿಂದ, ವಿಕಾರದಿಂದ, ಕಡಿಮೆತನದಿಂದ, ಬಲಹೀನತೆಯಿಂದ ಹೊರಗಡೆ ಬರ್ಲಿಕ್ಕೆ ನಮ್ಗೆ ಏನಾಗ್ಬಿಡ್ತದೆ, ಸಹಜವಾಗ್ಬಿಡ್ತದೆ. ಹೀಗೆ ನೀವೇನಾಗ್ಬೇಕು, ನಿಮ್ಮ ಚಿತ್ರವನ್ನ, ನಿಮ್ಮ ಚರಿತ್ರೆಯನ್ನ, ನಿಮ್ಮ ಬದಲಾವಣೆಯನ್ನ, ನಿಮ್ಮ ಮೂರ್ತಿಯನ್ನ ನೀವೇ ಕೆತ್ತಬೇಕಾಗ್ತದೆ. ಅದರಲ್ಲೂ ಟೀಚರ್ಸ್ ಯಾರಿದ್ದೀರಿ, ಎಲ್ಲರೂ ಟೀಚರ್ಸೇ. ಬೇರೆಯವ್ರಿಗೆ ಹೇಳಲಿಕ್ಕೆ ಮೊದಲು ನಿಮಗೆ ನೀವು ಟೀಚರ್ ಆಗಿ ನಿಮ್ಮನ್ನು ನೀವು ಮೂರ್ತಿ ಮಾಡ್ಕೊಳ್ಳಿ.
ಬೇರೆಯವರನ್ನು ಕೂಡ ರೆಡಿ ಮಾಡುವಂಥವ್ರು ಆಗಿ. ಬಾಬನ ಹತ್ರ ಹೆಚ್ಚಿಗೆ ಅದು ಮಾಡ್ಕೊಡಿ ಇದು ಮಾಡ್ಕೊಡಿ ಅಂತ ಪದೇ 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 ಕೇಳಬೇಡಿ ಮಕ್ಕಳೇ. ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಳಿ ಮತ್ತು ಹೊಸ ವರ್ಷದಲ್ಲಿ ನೀವೇನಾಗ್ಬೇಕು, ಸದಾ ಸಮರ್ಥರು ಆಗಿ. ಏನೇನು ತಪ್ಪು ಮಾಡ್ತಿರೋ ಅದರಿಂದ ಹೊರಗಡೆಗೆ ಬನ್ನಿ, ಆಜ್ಞೆಯನ್ನ ಫಾಲೋ ಮಾಡಿ ತಮ್ಮ ಜೀವನವನ್ನ ಶ್ರೇಷ್ಠ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೇಳ್ತಾರೆ. ಅದಕ್ಕಾಗಿ ಬಾಬಾ ಈ ಒಂದು ವರ್ಷದ ಕೊನೆಯಲ್ಲಿ ಯಾವ ಮೂಲ್ಯನ್ನ ಬಾಬಾ ನಮಗೆ ತಿಳಿಸಿದ್ದಾರೆ ಅದರಂತೆ ನಾವು ಪುರುಷಾರ್ಥವನ್ನ ಮಾಡೋಣ. ಇದರ ಮುಂದಿನ ಹಂತವನ್ನ ಬಾಬಾ ಹೊಸ ವರ್ಷಕ್ಕೆ ಬರ್ತಿದ್ದಾರೆ, ಆ ಸಮಯದಲ್ಲಿ ನಮ್ಗೆ ತಿಳಿಸ್ತಾರೆ. ಸರಿನಾ? ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.